ಮಹದಾಯಿ ವಿಚಾರದಲ್ಲಿ ಒಂದು ರೀತಿ ಡಬಲ್ ಗೇಮ್ ಆಡ್ತಾ ಕರ್ನಾಟಕವನ್ನು ಬುಗುರಿ ಥರ ಆಡಿಸ್ತಾ ಇರೋ ಗೋವಾ ಸರ್ಕಾರ ಈಗ ಅಲ್ಲಿನ ಕನ್ನಡಿಗರನ್ನೇ ಬುಗುರಿಯಂತೆ ಆಡಿಸಿ ಹಾಗೆ ಎಸೆದು ಬಿಸಾಕಿದೆ. ಸಿಂಪಲ್. ವಾಸ್ಕೋದ ಬೈನಾ ಬೀಚ್ನಲ್ಲಿ 40 ವರ್ಷಗಳಿಂದ ನೆಲೆ ಕಂಡಿದ್ದಂತಹ ಕನ್ನಡದ ನೂರಾರು ಕುಟುಂಬಗಳು ಇವತ್ತು ದಿಢೀರೆಂದು ಬೀದಿಗೆ ಬಂದಿವೆ. ಕನ್ನಡಿಗರ ಮನೆ ನೆಲಸಮಗೊಳಿಸಲು ಸಿಎಂ ಮನೋಹರ ಪರಿಕ್ಕರ್ ಆದೇಶ ಕೊಟ್ಟಿದ್ದು, ಅಧಿಕಾರಿಗಳು ಈಗ 55 ಕನ್ನಡಿಗರ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಮನೆಯನ್ನು ನೆಲಸಮ ಮಾಡದಂತೆ ಅವರು ಕಣ್ಣಿಟ್ಟು ಗೋಳಾಡಿದರು. ಮನೆಯೊಳಗಿರುವ ಪದಾರ್ಥಗಳನ್ನು ತೆಗೆದುಕೊಳ್ಳುತ್ತೇವೆ, ಸಮಯ ಕೊಡಿ ಎಂದರು. ಕೇಳದೆ ದಯೆ ತೋರದೆ ಟಿಪ್ಪರು ಮತ್ತು ಬುಲ್ಡೋಸರು ತಂದು ಎಲ್ಲವನ್ನು ಒಡೆದಾಕಿದ್ದಾರೆ. ಈಗ ಅವರೆಲ್ಲರೂ ರಸ್ತೆ ಬದಿಗೆ ಬಿದ್ದಿದ್ದಾರೆ, ಅನ್ನಕ್ಕಾಗಿ ಬೇಡ್ತಿದ್ದಾರೆ. 2004ರಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ 380, ನಂತರ 14ರಲ್ಲಿ 75 ಮನೆ, 15ರಲ್ಲಿ 102 ಮನೆಗಳನ್ನು ತೆರವುಗೊಳಿಸಿತು. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಗೋವಾ ಸಿಎಂಗೆ ಪತ್ರ ಬರೀತೀನಿ ಎಂದರು. ಬರ್ಕೊಂಡು ಉಪ್ಪಿನಕಾಯಿ ಹಾಕಳಿ. ಅತ್ತ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅನ್ಯಾಯ ಆಗದಂತೆ ನೋಡಿಕೊಳ್ಳುತ್ತೇವೆ ಅಂತ. ಆಹಾ, ಎಂಥ ಖತರ್ನಾಕ್ ಐಡಿಯಾಗಳಿರ್ಬೇಕು ಇವ್ರುಗಳಿಗೆಲ್ಲ, ಲೆಕ್ಕ ಹಾಕೊಳ್ಳಿ. ಇನ್ನು ದೆಹಲಿಯಲ್ಲಿ ಮಾತನಾಡಿದ ವಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಅವರಂತೂ ಅವರೂ ಕಾಗದ ಬರೀತಾರೆ. ಏನು ಎಲ್ಲ ಗೋವೆಗೆ ಲವ್ ಲೆಟರ್ ಬರೆಯೋ ಲೀಡರ್ಗಳು. ರಾಜ್ಯ ನಾಯಕರ ಪತ್ರ ಅಂತಿದ್ರೆ ನೆರವಿಗೆ ಮಾತ್ರ ಯಾವನೂ ಇಲ್ಲ. ನಮ್ಮ ಸರ್ಕಾರದಾಗ ಹೋಗಿ ಇವತ್ತು ಸಾಯಂಕಾಲ ಮುಖ್ಯಮಂತ್ರಿ ಭೇಟಿಯಾಗಿ ಅಲ್ಲಿ ಸರ್ಕಾರ ಮಾತಾಡಿ ಅವರಿಗೆ ಏನು ಸ್ಥಳಾವಕಾಶ ಬಗ್ಗೆ ಇರ್ಬೋದು ಏನು ಬಗ್ಗೆ ಚರ್ಚಿಸಿ ಅಲ್ಲಿ ಕನ್ನಡಿಗರಾದಂಥ ಅನ್ಯಾಯ ಬಗ್ಗೆ ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿ ಪರಿಕ್ಕರ್ ಅವರು ಇದ್ರ ಬಗ್ಗೆ ಪ್ರಿಕಾಷನ್ ತಗೋಬೇಕು ಮತ್ತು ಈ ರೀತಿ ಹಲ್ಲೆ ಆಗುವಂಥದ್ದು ನಿಲ್ಲಿಸಬೇಕು. ಇದು ಕನ್ನಡಿಗರ ಮೇಲೆ ಆಗಲಿ ಮತ್ತೊಬ್ಬರು ಆಗಲಿ, ಇವತ್ತು ಬೇರೆ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಇರ್ತಾರೆ. ಅದಕ್ಕೆ ಗೋವಾದ ಮುಖ್ಯಮಂತ್ರಿಗೂ ನಾನು ಒಂದು ಪತ್ರನೂ ಬರೀತೀನಿ ಇದ್ರ ಬಗ್ಗೆ. ಬರ್ಕಳಿ ಪತ್ರ. ಅಲ್ಲ ಸರ್, ತಮಿಳುನಾಡು ಕಾವೇರಿ ವಿಷಯದಲ್ಲಿ ಖ್ಯಾತೆ, ಮಹದಾಯಿ ವಿಷಯದಲ್ಲಿ ಗೋವಾ ಖ್ಯಾತೆ, ಅದು ಸಾಲದು ಅಂತ ಕನ್ನಡಿಗರನ್ನ ಓಡಿಸೋದು ಯಾಕೆ ಸರ್ ಹಿಂಗೆ? ಸುಮ್ಮನೆ ಅದರ ಬದಲು ಕರ್ನಾಟಕನ ಮಾರ್ಬಿಟ್ಟು ಹೋಗ್ಬೇಕು ಇವರೆಲ್ಲ ಸೇರ್ಕೊಂಡು. ಈಗ ಅದೇನೋ ನೆಕ್ಸ್ಟ್ ಬರುತ್ತೆ ಅನ್ಸುತ್ತೆ ಮುಂದೆಲ್ಲ. ಇವಾಗ ಚಕ್ಬಂದಿನಲ್ಲಿ ಒಂದು ಚರ್ಚೆ ಬೇರೆ ನಡೀತಿತ್ತಪ್ಪ, ಅದೇನೋ ಮೀಟರ್ ಇಟ್ಟು ಹಾಕು. ಹೌದು, ಯಡಿಯೂರಪ್ಪನವರಿಗೆ ಮೀಟರ್ ಇಲ್ಲ ಅಂತ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಅಂತಾನೋ. ಬೇಸಿಕಲಿ ಆ ಮೀಟರ್ ಪದ ಅಂಡರ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡೋ ಅಂತ, ಅಥವಾ ಈ ರೌಡಿಗಳು ಆ ಪ್ರಪಂಚದ ಒಳಗಡೆ ಬಳಸುವ ಪದ ಅದು. ನೀವು ಬಹಳ ಸ್ಟ್ರಿಕ್ಟ್ ಆಗಿ ನೋಡಿದ್ರೆ ಅದು ಕೆಟ್ಟ ಪದ ಅಥವಾ ಒಂದು ರೀತಿ ಬೇರೆ ಬೇರೆ ಪದಗಳಿವೆಯಲ್ಲ, ಅಶ್ಲೀಲವಾದ ಪದ ಅಂತ ಹೇಳಲಿಕ್ಕೆ ಬರಲ್ಲ ಅದು. ಅದನ್ನ ತಾಕತ್ತಿದೆಯಾ, ಮೀಟರ್ ಇದೆಯಾ ಅಂತ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಷ್ಟೇ ಅದು. ಅದನ್ನ ಯಾರು ಕೇಳಿದ್ರು, ಯಾರಿಗೆ? ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಕೇಳಿದ್ರು. ಇವ್ರು ಅದಕ್ಕೆ ಅಬ್ಜೆಕ್ಷನ್ ಎತ್ತಿದ್ರು. ಈಗ ನಾನು ಹೇಳ್ತೀನಿ, ಇವ್ರು ಯಾರಿಗೂ ಮೀಟರ್ ಇಲ್ಲ. ಯಾವ ಅರ್ಥದಲ್ಲಿ? ಯಾರಿಗೂ ಮೀಟರ್ ಇಲ್ಲ ಇವ್ರುಗಳಿಗೆ, ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್. ಹಾಗಾರೆ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವರು ಮೀಟರ್ ಇಲ್ಲ ಅಲ್ಲ, ಇದೆಯೋ ಇಲ್ವೋ ಅವ್ರಿಬ್ರು ಜಗಳ ಆಡ್ಕೊಳ್ಳಿ. ನನ್ನ ಪ್ರಕಾರದಲ್ಲಿ ನಿಮ್ ಇಬ್ಬರಿಗೂ ಇಲ್ಲ ಮೀಟರ್. ಇಬ್ಬರಿಗೂ ಇಲ್ಲ ನಿಮಗೆ ಮೀಟರ್. ಈಗ ಆ ಮೀಟರ್ ಅನ್ನೋ ಪದ ಅಶ್ಲೀಲ, ಅಸಭ್ಯ ಎಂದು ನಮ್ಮ ಜನ ಪರಿಗಣಿಸದಿದ್ದರೆ ಇದನ್ನು ಬಳಸ್ತೀನಿ. ಅದನ್ನ ಜನ ಅದು ಅಶ್ಲೀಲ, ಅಸಭ್ಯ ಅನ್ನೋದಾದ್ರೆ ನಾನು ವಿಡ್ರಾ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಲೆಕ್ಕಾಚಾರದಲ್ಲಿ ನಿಮ್ ಯಾರಿಗೂ ಮೀಟರ್ ಇಲ್ಲ ಹಂಗಾರೆ ಈ ವಿಷಯದಲ್ಲಿ. ಹೌದು, ಚೀಫ್ ಮಿನಿಸ್ಟರ್ ಕೇಳಿದ್ರೆ ಪತ್ರ ಬರೀತೀನಿ. ಆಮೇಲೆ ಜಗದೀಶ್ ಶೆಟ್ಟರ್ ಕೇಳಿದ್ರೆ ನಾನು ಪತ್ರ ಬರೀತೀನಿ. ಇನ್ಯಾರು ರಮೇಶ್ ಜಾರಕಿಹೊಳಿ ಕೇಳಿದ್ರೆ ನಾನು ಚರ್ಚೆ ಮಾಡ್ತೀನಿ. ಕಣ್ಣೀರು ಒರೆಸೋದು ಅಲ್ಲ ಇದು. ಡ್ರಾಮಾ ಮಾಸ್ಟರ್ಗಳು ನಂಬರ್ 1. ಗುಬ್ಬಿ ವೀರಣ್ಣ ನಾಟಕ ಮಂಡಳಿಗೆ ಇವ್ರನ್ನೆಲ್ಲ ಪರ್ಮನೆಂಟ್ ಮೆಂಬರ್ಗಳಾಗಿ ಆಜೀವ ಸದಸ್ಯತ್ವವನ್ನ ಕೊಡಬೇಕು ಇವ್ರಿಗೆಲ್ಲ. ಅಲ್ಲ ಸರ್, ಇಲ್ಲಿ ಎಲೆಕ್ಷನ್ ಟೈಮ್ ಬಂದಾಗ ಅಲ್ಲಿ ವೋಟರ್ಸ್ ನಾವು ಕರ್ಕೊಂಡ್ ಬಂದು ವೋಟ್ ಹಾಕ್ಸ್ಕೊತಾರೆ, ನ್ಯಾಯ ಕೊಡಿಸ್ಬೇಕು. ಮಾತಾಡ್ತೀನಿ ಕೇಳ್ರಿ. ಹಿಂದಿ ಅವ್ರು ಇಲ್ಲಿದ್ದಾರೆ, ಅಪ್ಪಿ ತಪ್ಪಿ ಹಿಂದಿ ಬೋರ್ಡ್ ಇರಬಾರ್ದು, ಕನ್ನಡದ ಬೋರ್ಡ್ ಇರಬೇಕು ಅಂದ ತಕ್ಷಣ ಏನ್ ರಾಷ್ಟ್ರ ಮಾಧ್ಯಮದಲ್ಲಿ ಅಥವಾ ಬಿಜೆಪಿಯವರುವೆ ದೇಶ ಎಲ್ಲ ನೋಡ್ಬೇಕು ನೀವು. ಹಿಂದಿ ಅಂದರೆ ಏನು, ಕನ್ನಡ ಇದು ದೇಶವನ್ನೇ ನೀವು ಹೀಗ ನೋಡೋದು ನೀವು, ಭಾಷಾ ದುರಭಿಮಾನ ಅನ್ನೋಂಥ ಗಿರಾಕಿಗಳು ಇವರೆಲ್ಲರೂ, ಇನ್ಕ್ಲೂಡಿಂಗ್ ಕೆಲವು ರಾಷ್ಟ್ರೀಯ ಮಾಧ್ಯಮದಲ್ಲಿ ಸೇರಿ. ಒಂದು ಫ್ಲಾಗ್ ವಿಚಾರ ಬಂದ್ರೆ, ರೇ ನ್ಯಾಷನಲ್ ಫ್ಲಾಗ್ ಮೇಲಲ್ಲ ರೀ, ಕೆಳಗಡೆ ಕಣ್ರಿ ಅಂತಂದ್ರೆ ದೇಶವನ್ನೇ ಒಡೆದು ಕಾಶ್ಮೀರದಂತೆ ಬೇರೆ ಮಾಡುತ್ತಿರುವ ಕರ್ನಾಟಕ. ಮತ್ತೆ ಎಲ್ಲಾರ್ದು ಕೂಗಾಟ ಕಿರ್ಚಾಟ. ದೇಶ ಮೊದಲು ಆಮೇಲೆ ರಾಜ್ಯ ಅಂತ ಅಲ್ಲ ಬೋಗಸ್ ಸ್ಟೇಟ್ಮೆಂಟ್ಗಳು ಬರೀ ಎಲ್ಲಾರ್ದುವೆ. ಇಲ್ಲಿ ಬಂದಾಗ ಪತ್ರ ಬರೆದು ನೋಡೋಣ, ನಾವೆಷ್ಟು ಒಳ್ಳೆಯವರು ಅಂತಂದರೆ, ನಾರ್ತ್ ಈಸ್ಟರ್ನ್ ಜನ ಬಿ ಜೆ ಪಿನೇ ಸರ್ಕಾರದಲ್ಲಿತ್ತು, ಆಗ ಅಶೋಕ್ ವಾಸ್ ಹೋಮ್ ಮಿನಿಸ್ಟರ್ ಅನ್ಸತ್ತೆ,
ಒಂದು ರೂಮರ್ ಹಬ್ಬಿ ಗುಳೆ ಹೊರಟು ಬಿಟ್ಟಿದ್ರು, ಇನ್ಕ್ಲೂಡಿಂಗ್ ದಿ ಹೋಮ್ ಮಿನಿಸ್ಟರ್ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡು ಅವ್ರನ್ನ ಸಮಾಧಾನ ಮಾಡಿ, ಹಂಗಲ್ಲ ಹೋಗ್ಬೇಡಿ ಕರ್ನಾಟಕ ಆ ಥರ ಅಲ್ಲ ಅಂತೇಳಿ ಜನ ನಾವು. ಆಲ್ ರೈಟ್, ಅವ್ರಿಗಲ್ಲಿ ಮನೆ ಕಟ್ಟಿರೋದು ಅದು ಲೀಗಲ್ಲೋ ಇಲ್ಲೀಗಲ್ಲೋ ಅಥವಾ ಅದು ಸರ್ಕಾರಿ ಭೂಮಿನೋ ಅಲ್ವೋ ಖಾಸಗಿ ಭೂಮಿನೋ ಕೋರ್ಟ್ ಆದೇಶ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಹೆಚ್ಚಿನ ಮಾಹಿತಿ. ಆದರೆ ಸುಪ್ರೀಂ ಕೋರ್ಟೇ 1000 ಸರಿ ಹೇಳಿದೆ, ನನ್ನ ಜಮೀನ್ ರೀ ಖಾಸಗಿ, ನಮ್ಮ ಅಪ್ಪನ ಜಮೀನು ಅಂತ ನನಗಿಲ್ಲ, ನಮ್ಮ ಅಪ್ಪಂದು, ಬಟ್ ನಮ್ಮ ಅಪ್ಪನ ಜಮೀನು ಅಂತ ಇಟ್ಕೊಳ್ಳೋಣ. ನಮ್ಮ ಅಪ್ಪನ ಜಮೀನ್ ಒಳಕ್ಕೆ ನಾನು ಯಾವಾಗಲೂ ಬರದೇ ಇದ್ದಾಗ 2 ಎಕರೆನಲ್ಲಿ ಯಾರು ಬಂದು ಗುಡಿಸ್ಲಾಕೊಂಬಿಟ್ರೆ ನನ್ನ ಜಮೀನ್ ಅವ್ರ ಅಕ್ರಮವಾಗಿ ಇನ್ಯಾವುದೋ ರಾಜ್ಯದಿಂದ ಬಂದು ಹಾಕೊಂಡಿರೋದು. ನಮ್ಮ ರಾಜ್ಯದವರು ಇರಲ್ಲ, ಅವರು ತಮಿಳ್ನಾಡಿಂದಾನೋ ಆಂಧ್ರದಿಂದಾನೋ ಅಥವಾ ಹಿಂದಿ ಕೇರಳ ಕಡಿಮೆ ಸ್ಲಮ್ ಅಲ್ಲಿ, ಇದಾದ ನಾರ್ತ್ ಇಂಡಿಯಾ ಹಿಂದಿ ಭಾಷಿಕರ ರಾಜ್ಯಗಳಿಂದಾನೋ ಬಂದು ಹಾಕೊಂಡಿದ್ರು. ಅವ್ರನ್ನ ಟಚ್ ಮಾಡಕ್ ಬಿಡಲ್ಲ ನಮ್ಮವ್ರು ಪ್ರೊಟೆಕ್ಷನ್. ಅಪ್ಪ ಯಾಕೆ ಹೇಳಿ, ಲೋಕಲ್ ಕಾರ್ಪೊರೇಟರ್ಗೆ 362 ಓಟ್ ಬೇಕಲ್ಲ ಅವ್ರಿಗೆ. ಅದು ನಾಚಿಗೇಡು ಎಂಜಲ್ ತಿನ್ನೋರು ನಮ್ಮವ್ರುಗಳು, ಹೇಳ್ತೀನಿ ಆಯ್ತಾ. ಅದಾದ್ಮೇಲೆ ನೋಡಿ, ಆದ್ರೂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ, ಆದರೂ ಅವರಿಗೆ ನೀನು ಪರಿಹಾರದ ರೂಪದಲ್ಲಿ ಬದಲಿ ವ್ಯವಸ್ಥೆ, ಅದೇನೋ ಬದಲಿ ವ್ಯವಸ್ಥೆಗೂ ಒಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಅದೆಷ್ಟೋ 1 ಯೂನಿಟ್ ಅಂದ್ರೆ ಇಷ್ಟು, 1 ಸ್ಕ್ವೇರ್ 10x10 ಒಂದು ಬಾತ್ರೂಮ್ ಒಂದು ಇದು ಈ ತರ ಇರಬೇಕು. ಬೇಕಾದ್ರೆ ಮಲ್ಟಿ ಸ್ಟೋರಿಡು ಕಟ್ಟಿ ಕೊಡಬಹುದು, ಅದನ್ನ ಎಲ್ಲಿ ಬೇಕಾದ್ರೂ ಕಟ್ಕೊಡ್ಬೋದು ನೀವು, ಆಲ್ಟರ್ನೇಟ್ ಅಂತೆಲ್ಲ ಇದೆ. ಆ ಥರದೊಂದು ಕನಿಷ್ಠ ಆಲ್ಟರ್ನೇಟ್ ಬೇಡವಪ್ಪ. ಆಲ್ ರೈಟ್, ಅದು ಇಲ್ಲೀಗಲ್ ಅಂತಾನೆ ಇಟ್ಕೊಳ್ಳೋಣ. ಇದನ್ನ ಕೇಳೋ ತಾಕತ್ತಿಲ್ಲ ಬಿಜೆಪಿ ಅವ್ರಿಗೆ. ಯಾಕೆ ಹೇಳಿ, ಅವ್ರದೇ ಸರ್ಕಾರ ಅಲ್ವಾ ಬಿಜೆಪಿ ಅವ್ರು ಬೇಕಾದ್ರೆ ಅಪ್ಪಿ ತಪ್ಪಿ ಯಾಮಾರ್ಬಿಟ್ರೆ ಮೋದಿ ಅಮಿತ್ ಶಾನಾರು ಕೇಳ್ತಾರೆ, ಪರಿಕರ್ ಕೇಳಲ್ಲ. ಬುಕ್ಕಲ್ರು ಅಲ್ಲ ಸರ್, ಜಗದೀಶ್ ಶೆಟ್ಟರ್ ಅವರು ಒಂದು ಪುಟಾಣಿ ರಾಜ್ಯ, ಎರಡು MP ಸೀಟು ಅಳ್ಳಾಡಿಸಿ ಬುಗ್ರಿ ಆಗ್ತಾ ಇದ್ದಾರೆ ಬಿಜೆಪಿ ಅವ್ರಿಗೆ ಪರಿಕರ್. ನೆನ್ನೆ ಮೀಟಿಂಗ್ ಹೋದಾಗ್ಲೇ ವಾಪಾ ಸುಮ್ಮನೆ ಅಂತ ಕಳ್ಸಿರೋದು, ಈ ಮಾತಾಡೋಣ ಅಂತ ಹೋದಾಗ ಹತ್ರಕ್ಕೂ ಬಿಟ್ಕೊಳ್ಳಲ್ಲ. ಇಲ್ಲೇ ಯಡಿಯೂರಪ್ಪನವರು ಇವರೆಲ್ಲ ಬಂದು ಈ ಬಾರಿ ಹಾಕಬಿಡಿ ಕನಸಿಗೆ ಅನ್ಬೇಕು, ನಾವು ಹಾಕಿ ಕಳಿಸ್ಬಿಡ್ಬೇಕು ಇವ್ರಿಗೆ. ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಮಹದಾಯಿ ಆದ್ರೆ ಐ ಅಗ್ರಿ. ಒಂದು ರಾಜ್ಯದ ನೀರಿನ ವಿಚಾರದಲ್ಲಿ ನಾವು ಕಾವೇರಿ ವಿಚಾರದಲ್ಲಿ ಹಾಗೆ ಆಡ್ತೀವಿ ಕೆಲವು ಸರಿ, ಹಂಗಾಗಿ ಅವನು ಒಪ್ಪಕ್ಕಾಗ್ಲಿಕ್ಕಿಲ್ವೇನೋ ಒಬ್ಬ ಗೋವಾ ಮುಖ್ಯಮಂತ್ರಿಗೆ ಅಂತ ಅನ್ಸತ್ ನನಗೆ. ಇದರಲ್ಲೇನಿದೆ, ಮಣ್ಣು ಪತ್ರ, ಯಾಕೆ ಒಂದು ರೋಜಾ ಹೂವು ಕಾಗದದ ಜೊತೆ ನವರಾತ್ರಿ ಬಂತು ಒಂದೆರಡು ಲಾಡು ಬ್ಯಾಡ್ವಾ, ಕಳಿಸಿ ಕಳಿಸ್ಬೇಕು. ಚೀಫ್ ಮಿನಿಸ್ಟರ್ ಒಂದು ಲಾಡು ತರಿಸಿ, ಅಥವಾ ಅವ್ರು ಹೆಂಗಿದ್ರು ಮೈಸೂರಿನವರು, ನಮ್ಮ ಮೈಸೂರಲ್ಲಿ ಗುರು ಸ್ವೀಟ್ಸ್ ಭಾಳ ಫೇಮಸ್, ಮೈಸೂರು ಪಾಕ್ ಮಾಡೋಕ್ಕೆ ತುಂಬ ಫೇಮಸ್, ಅವರು ಭಾಳ ಚೆನ್ನಾಗಿ ಮಾಡ್ತಾರೆ ಅವರು. ಅದನ್ನು ಬೇಕಾದ್ರೆ ಒಂದು 2 kg ಎಕ್ಸ್ಟ್ರಾ ತರಿಸಿ ಚೀಫ್ ಮಿನಿಸ್ಟ್ರು, ಅದನ್ನು ಕ್ಲೀನಾಗಿ ಇಟ್ಟುಬಿಟ್ಟು ಕಾಗದ ಇಟ್ಟು ಒಂದು ರೋಜಾ ಹೂವು ಇಟ್ಟುಬಿಟ್ಟು ಕಳಿಸಿ. ಅಪ್ಪ ಪ್ರಿಯತಮ ಪ್ರಿಯ ಮನೋಹರ ಪಾರಿಕ್ಕರ್ ಬೇಡ, ಮನೋಹರ್ ಪಾರಿಕ್ಕರ್ ಅವ್ರನ್ನ ಮಾತಾಡ್ಸೋದು ಬೇಡ, ರಾಜ್ಯದ ವಿಷಯ ಅಲ್ಲ ನಿಜ. ಆದ್ರೆ ಒಂದು ಕನಿಷ್ಠ ಬೇಡವೇನ್ರಿ? ಬೇರೆ ರಾಜ್ಯದಲ್ಲಿ ಹಿಂದಿ ರಾಜ್ಯದಲ್ಲಿ ಏನಾರು ಆಗ್ಬಿಡ್ಬೇಕಾಗಿತ್ತು. ಯಾವುದೋ ಒಂದು ಸಿಖ್ ಕುಟುಂಬಕ್ಕೆ ಯಾರೋ ಒಬ್ರು ಏನೋ ತೊಂದರೆ ಕೊಟ್ಬಿಟ್ರು ಮೊನ್ನೆ ಇಲ್ಲಿ ಬೆಂಗಳೂರಿನಲ್ಲಿ. ಅವ್ರು ಪಾಪ 25 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಇದ್ರು, ಯಾರೋ ಕಾಟ ಕೊಟ್ಬಿಟ್ರು ಅವ್ರಿಗೆ. ಏನು ನ್ಯೂಸ್ ಅದು ರಾಷ್ಟ್ರದ ಮಾಧ್ಯಮಗಳಲ್ಲಿ, ಅದು ಬೆಂಗಳೂರಿನಲ್ಲಿ ಏನಿದು ಅಂತ. ಈಗ ಏನಿದು ಕೇಳೋ ಯೋಗ್ಯತೆ ಇಲ್ಲದೆ ಇರೋಂಥ ಲೀಡರ್ಗಳು, ಇವ್ರಿಗೆ ಮೀಟರ್ ಇದೆಯಂತೆ, ಮೀಟರ್ ಬಗ್ಗೆ ಮಾತಾಡೋ ಮೀಟ್ರೇ ಇಲ್ಲ ಇವ್ರಿಗೆ ನನ್ನ ಪ್ರಕಾರ. ಮೀಟರ್ ಇರೋದು ಆಮೇಲೆ ನೋಡೋಣ ಬೇಕಾದ್ರೆ ಇವ್ರಿಗೆ. ಪದ ಐಸೆ ನಾಳೆ ಯಾರು ಸೀರಿಯಸ್ ಅಬ್ಜೆಕ್ಷನ್ಸ್ ನನಗೆ ಆಮೇಲೆ ಏನಾರು ಎತ್ಕೊಂಡ್ರೆ ನಾನು ವಿಡ್ರಾ ಮಾಡ್ತೀನಿ ಬೇಕಾರೆ, ತಪ್ಪಾಗೋಯ್ತಪ್ಪ ದಯವಿಟ್ಟು ಕ್ಷಮಿಸ್ಬಿಟ್ರಪ್ಪ ಅಂತೀನಿ. ನನ್ನ ಕೊರಲೇಟ್ ಮಾಡಿ ಅದನ್ನು ರಿಲೇಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಪದಾನ ಅದನ್ನು ಬಳಸಬೇಕು ಅಂತ ಬಯಸಿ ಸಂತೋಷಕ್ಕೆ ಬಳಸ್ತಿಲ್ಲ. ಅಲ್ಲ ಸರ್, ಪ್ರಭಾಕರ್ ಕೋರೆ ಅವರು ಅವ್ರದ್ದು ಯಾವುದೋ ಕಾಲೇಜ್ನ ಇನಾಗ್ರೇಟ್ ಮಾಡೋದಕ್ಕೆ ಮೋದಿ ಅವ್ರನ್ನ ಕರ್ಕೊಂಡ್ ಬರ್ತಾರಲ್ಲ ಸರ್, ಹಂಗೆ ಈ ವಿಷಯದಲ್ಲೂ ಮಾತಾಡ್ಬೋದಲ್ಲ ಸರ್? ಯಾರು ಏನು ಮಾಡಲ್ಲ ರೀ, ನಮ್ಮ ರಾಜ್ಯದ ಇನ್ಯಾವುದೋ ರಾಜ್ಯ ನೆಗೆದು ಬಿತ್ತೋಲಿ ಬಿಡು ಅಂತ ಡ್ರಾಮಾ ಮಾಸ್ಟರ್ಗಳ ಥರ ಮಾಡ್ತಾರೆ. ಅವ್ರನ್ನ ಅಲ್ಲಿಂದ ಬಿಜಾಪುರಕ್ಕೆ, ಗುಲ್ಬರ್ಗಕ್ಕೆ, ರಾಯಚೂರಿಗೆ, ಬೆಳಗಾವಿಗೆ ಕರ್ಕೊಂಬಂದು ಓಟ್ ಹಾಕಿಸ್ತಾರೆ. ಪಾಪ ಬರ್ರಿ ಅಂತ ಓಟ್ ಹಾಕಿಸ್ಕೊತಾರೆ. ಅದಾಗತ್ತೆ ಇವ್ರಿಗೆ. ಋಣ ತೀರಿಸ್ಬೇಕಲ್ವಾ ಸರ್ ಇವ್ರಿಗೆ? ಯಾವ ಋಣನೂ ಇಲ್ಲ, ಪಣನೂ ಇಲ್ಲ. ಕೊಟ್ಟವನು ಡ್ಯಾಶು ಇಸ್ಕೊಂಡವನು ಡ್ಯಾಶು ಅಷ್ಟೇ. ಇಲ್ಲಿ ಏನಾಗ್ಬೇಕು? ಬರೀಲ್ವ ಇಲ್ಲ, ಪತ್ರ ಬರೀತಾರೆ ಬಿಡ್ರಿ. ಕನ್ನಡಿಗರೇನು ಅಭಯಪಾರಿಗಳ? ನಾವೇನು ಮಾಡಕ್ಕಾಗಲ್ಲ. ನಾನು ನೀವು ಏನ್ ಮಾಡ್ಬೇಕು ಈಗ ಅದಕ್ಕೆ? ಈಗ ನಾನು ಮನೋಹರ್ ಪರಿಕರ್ ಮೇಲೆ ಸೇನೆ ಕಟ್ಕೊಂಡು ಹೋಗಿ ಮದ್ದು ಗುಂಡು ಎಲ್ಲ ಹಿಡ್ಕೊಂಡು ವಿಮಾನ F-16 4-12 ಎಲ್ಲ ತಗೊಂಡೋಗಿ ಡಮ್ ಅನ್ಸ್ಬಿಟ್ಟು ಬರಲ್ಲ. ನಮ್ಮವ್ರು ತಾಕತ್ತಿಲ್ರಿ, ಪರಿಕರ್ ಫೇಸ್ ಮಾಡೋ ತಾಕತ್ತಿದ್ದಾರೆ. ಅವ್ರು ಕರ್ನಾಟಕ ಕಟ್ತಾರಂತೆ ಇವರು ಲೀಡರ್ಗಳು. ಯಾರ ರಮಾನಾಯಕ್ ಅಂತ ಕನ್ನಡ ಹೋರಾಟಗಾರರು ಕಾರವಾರದಿಂದ, ಪ್ಲಸ್ ಮೋಹನ್ ಲಿಂಬಿಕಾಯ್ ಅವರು ಭಾರತೀಯ ಜನತಾ ಪಕ್ಷದಿಂದ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನೋಡೋಣ ಅವರಿಬ್ರು ಏನ್ ಹೇಳ್ತಾರೆ ಅಂತ ಕೇಳ್ಬಿಟ್ಟು ಮುಂದಕ್ಕೆ ಹೋಗೋಣ ಅಷ್ಟೇ.
ಮೋಹನ್ ಲಿಂಬಿಕಾಯ್ ಅವರು ಭಾರತೀಯ ಜನತಾ ಪಕ್ಷದ ನಾಯಕರು ಹುಬ್ಬಳ್ಳಿಯಿಂದ ನಮ್ಮ ಜೊತೆ ವಕೀಲರು ಕೂಡ. ಮಾನ್ಯ ಮೋಹನ್ ಲಿಂಬಿಕಾಯ್ ಅವರೇ, ತಾವು ವಕೀಲರು ಕೂಡ, ಅಪಾರ್ಟ್ ಫ್ರಮ್ ಪೊಲಿಟಿಕ್ಸು, ಪಾರ್ಟಿ ಅಥವಾ ರಾಜಕಾರಣ ಇವೆಲ್ಲ ಬಿಟ್ಬಿಡೋಣ. ಕಾಮನ್ ಸೆನ್ಸ್ ಶುಡ್ ಟೆಲ್ ಅಸ್, ಅದು ಸರ್ಕಾರಿ ಜಮೀನು ಆಗಲಿ ಖಾಸಗಿನಾರು ಆಗಲಿ, ಒಂದು ಬದಲಿ ವ್ಯವಸ್ಥೆ ಮಾಡಿಕೊಟ್ಟು ಒಬ್ಬರನ್ನ ಖಾಲಿ ಮಾಡಿಸ್ಬೇಕು ಅಂತ ನೀವು ಅಂತಂದ್ರೆ ನೀವಲ್ಲ, ನಿಮ್ಮ ಬಿಜೆಪಿ ಒಬ್ಬ ಚೀಫ್ ಮಿನಿಸ್ಟರ್ಗೆ ಒಂದು ಕನಿಷ್ಠ ಸೌಜನ್ಯ ಮತ್ತು ಮಾನವೀಯತೆ ಬೇಡವೇನ್ರಿ? ಹೇಳಿ ಸರ್. ಈಗ ಮೊದಲ ಬಿಜೆಪಿ ಅನ್ನೋದಕ್ಕಿಂತ ನಮ್ಮ ರಾಜ್ಯ, ರಾಜ್ಯದ ಈ ಪ್ರಜೆಗಳ ಪ್ರಶ್ನೆ. ಈ ನೋಡಿ, ನನಗೆ ನಿಮಗೆ ಗೊತ್ತಿದೆ, ಹುಬ್ಳಿಯಿಂದ 150 ಕಿಲೋಮೀಟರ್ನಾಗ ಗೋವಾ ಐತಿ. ಸಾಕಷ್ಟು ಸಲ ನಾವು ಕೂಡ ಗೋವಾಕ್ ಹೋಗಿದ್ದೇವೆ. ಗೋವಾದಲ್ಲಿ ಒಂದು 15 ಲಕ್ಷ ಪಾಪ್ಯುಲೇಷನ್ ಇದ್ರೆ 15 ಲಕ್ಷ ಕನಿಷ್ಠ 5 ರಿಂದ 6 ಲಕ್ಷ ಜನ ಕನ್ನಡಿಗರದಾರ. ಬೈನಾ ಬೀಚ್ ನಲ್ಲಿ ಸುಮಾರು 30-40 ವರ್ಷಗಳಿಂದ ಅದಾರಲ್ಲಿ. ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಯಾರಾದರೂ ಆಗಲಿ ಇಫ್ ದೇ ಆರ್ ಇನ್ ಸೆಟಲ್ ಪೊಸೆಷನ್, ಅದು ಪ್ರೈವೇಟ್ ಪ್ರಾಪರ್ಟಿನೂ ಇರಲಿ ಸರ್ಕಾರ ಪ್ರಾಪರ್ಟಿ ಇರಲಿ, ಯಾವುದೇ ಪ್ರಾಪರ್ಟಿ ಸೆಟಲ್ ಪೊಸೆಷನ್ ಇತ್ತು ಅಂತಂದ್ರೆ ದೇ ಶುಡ್ ನಾಟ್ ಬಿ ಡಿಸ್ಪೊಸೆಸ್ ಅಗೇನ್ಸ್ಟ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಕಾನೂನು ಹೇಳುತ್ತೆ. ಸರ್ಕಾರದವರು ಅದನ್ನ ಮುರಿದು ಕಾನೂನು ಬಾಹಿರವಾಗಿ JCB ತಗೊಂಬಂದು ಏನು ನೋಟಿಸ್ ಕೊಡ್ಲಾರ್ದು ಏನ್ ಮಾಡ್ಲಾರ್ದು ಹೊರಗೆ ಹಾಕ್ತಾರಂತ ನಿಜವಾಗಿಯೂ ಕೂಡ ಇದು ಅನ್ಯಾಯ. ಅದೇ ರೀತಿಯಾಗಿ ಬರೀ ಕರ್ನಾಟಕದವ್ರು ಅಷ್ಟ ಇಲ್ಲಲ್ಲಿ, ಕನ್ನಡ ಹೋರಾಟಗಾರರ ಸಮಿತಿ ಅಧ್ಯಕ್ಷರು ಟೈಪ್ ಮಾತಾಡ್ತಾ ಇದ್ದೀರಿ ಮೋಹನ್ ಲಿಂಬಿಕಾಯ್ ಅವರು. ನಾನ್ ಕೇಳ್ತಾ ಇರೋದು, ವೈ ಕಾಂಟ್ ಹಿ ಬಿ ಟೋಲ್ಡ್ ದಟ್ ಚೀಫ್ ಮಿನಿಸ್ಟರ್ ಆಫ್ ಗೋವಾ? ಆರ್ ಯು ಮನುಷ್ಯರ, ನೀ ರಾಕ್ಷಸನ ಅಂತ ಯಾಕೆ ಕೇಳಲ್ಲ ಯಾರು? ಹೇಳ್ಬೇಕು. ಅಲ್ಲಲ್ಲ, 100ಕ್ಕೆ 100 ಕೇಳ್ಬೇಕು. ಅಷ್ಟೇ ಅಲ್ಲ, ಗೋವಾದವರು ಬೆಂಗಳೂರೊಳಗೆ 15,000 ರಿಂದ 20,000 ಜನ ನಾವು ಇದು ಐಟಿ ಇಂಡಸ್ಟ್ರೀಸ್ ಒಳಗೆ ಅದಾರ. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಆಗಿದೆ. ತಮ್ಮ ಟಿವಿಯಲ್ಲಿ ಕೂಡ ಚರ್ಚೆ ಆಗಿದೆ. 2015-16 200 ಜನ ಅಲ್ಲಿಂದ ಗುಳೆ ಎಬ್ಸಿದ್ರು, ಕೆಡಿಯುದಾರ. ಅವ್ರು ರಿಹ್ಯಾಬಿಲಿಟೇಷನ್ ಮಾಡ್ಕೊಂಡು ದೇಶಪಾಂಡೆ ಅವ್ರು ಹೋಗಿ ಈಗ ನಿಮ್ ಜಗದೀಶ್ ಶೆಟ್ಟರ್ನ ಪತ್ರ ಬರೀತೀನಿ, ಚೀಫ್ ಮಿನಿಸ್ಟರ್ನ ಪತ್ರ ಬರೀತೀನಿ, ರಮೇಶ್ ಜಾರಕಿಹೊಳಿನ ಚರ್ಚೆ ಮಾಡ್ತೀನಿ ಅಂತ. ಏನ್ ನಾಚಿಕೆ ಮರ್ಯಾದೆ ಇನ್ನು ಇರುವ ಸರ್ ನಮ್ಮವ್ರಿಗೆ, ರಾಜ್ಯದಲ್ಲಿ ನಮ್ಮವ್ರಿಗೆ? ಯಡಿಯೂರಪ್ಪನವರು ಶೆಟ್ಟರ್ ಸಾರಿ ಈಶ್ವರ್ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಗಳು ಮೀಟರ್ ಇಲ್ವಂತೆ. ಇಲ್ಲೇ ಮೀಟರ್ ಇಲ್ಲ ಯಾರಿಗೂ, ಒಬ್ಬರಿಗೂ. ನಾನು ಹೇಳ್ತೀನಲ್ಲ, ನಾವು ಒಡಸ್ಕೊಳಕ್ ಸರಿಯಾದ ಮೀಟರ್ ಇರ್ಲಿ ಇರ್ದಿರ್ಲಿ, ಮೀಟರ್ ಬಗ್ಗೆ ಚರ್ಚೆ ಅಲ್ಲಲ್ಲ ರಂಗನಾಥ್ ಅವರೇ. ಏನಿದು ವಿಷಯನೇ ಬೇರೆ. ಪದೇ ಪದೇ ಗೋವಾ ಫೇಸ್ ಮಾಡಕ್ಕಾಗದೇ ಇರೋ ದೊಡ್ಡ ಲೀಡರ್ ನಮ್ಮ ರಾಜ್ಯದಲ್ಲಿ, ಬೋತ್ ಕಾಂಗ್ರೆಸ್ ಅಂಡ್ ಬಿಜೆಪಿ. ಐ ಆಮ್ ಟಾಕಿಂಗ್, ಏನು ಒಬ್ಬರನ್ನಲ್ಲ ಇಬ್ಬರಿಗೂ ಮಾತಾಡ್ತಿದ್ದೀನಿ. ಒಂದಿಷ್ಟ ಆಗಲದ ರಾಜ್ಯ, 2 MP, ನಾವಿಲ್ಲಿ 28 ಜನ ಇಟ್ಕೊಂಡು 19-20 ಜನ ಗೆಲ್ಸೋ ತಾಕತ್ ಕೊಟ್ಟು ಒಂದು ಪಕ್ಷಕ್ಕೆ ಒಂದು ಗಟ್ಟಿಯಾಗಿ ಏನ್ರಿ ಮಾಡ್ತಾ ಇದ್ದೀರಿ? ಮಾದಾಯಿ ಒಪ್ಕೊಳ್ಳೋಣಪ್ಪ, ನಮ್ಮ ರಾಜ್ಯ ನಮ್ದು ನೀರು ಅಂತ ಅವ್ರಿಗೂ ಇರುತ್ತೆ ಮನಸ್ಸಿನಲ್ಲಿ, ಅವ್ರಿಗೂ ಅಲ್ಲಿ ರಾಜಕಾರಣ ಇರುತ್ತೆ, ಒಪ್ಕೋತೀನಿ ನಾನು ಬೇಕಾರೆ. ಆದರೆ ಇದೆಂತದಿದು ಮನುಷ್ಯತ್ವ ಇಲ್ಲದೆ ಇರೋ ಮಂತ್ರಿನ, ಮನುಷ್ಯತ್ವ ಇಲ್ಲದೆ ಇರೋ ದೊಡ್ಡ ಲೀಡ್ರಾ? ಅವ್ರು ಲೀಡರ್ ಆಗ್ತಾರ ನಿಮ್ಮ ಪಕ್ಷದಲ್ಲಿ? ಹೇಳಿ. ಅಲ್ಲ ಕೇಳಿ, ಇದು ರಾಜಕೀಯ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ ಇದ್ದಾಗ ಅಂತಲ್ಲ, ಬಿಜೆಪಿ ಇದ್ದಾನೆ ಯಾವಾಗಲೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ. 2004ನೇ ಶೋ ಮಾಡಿದ್ರು, 2014ನೇ ಶೋ ಮಾಡಿದ್ರು, 2016ನೇ ಶೋ ಮಾಡಿದ್ರು, ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರು. ಸರಿ, ಏನ್ ಚರ್ಚೆ ಆದಾಗ ಏನ್ ಮಾಡ್ಬೇಕು ಈಗ ನೋಡಿ, ರಾಜ್ಯ ಕೇಳಿ ಈಗ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬೇಕು, ನೀವು ತಕ್ಷಣ ಅವ್ರಿಗೆ ರಿಹ್ಯಾಬಿಲಿಟೇಷನ್ ವ್ಯವಸ್ಥೆ ಮಾಡಬೇಕು. ಮಾಡದೇ ಇದ್ರೆ ನಿಮ್ಮವ್ರು 15,000 ಜನ 20,000 ಜನ ಬೆಂಗಳೂರಿಗೆ ಅದಲ್ಲ, ಅವ್ರು ಹೊಡೆದು ಹಾಕ್ತಿವಿ ಅಂತ ಹೇಳ್ಬೇಕು. ನೋಡಿ, ಇದೆ ಈಗ ನೀವು ಅಂದ್ಬಿಟ್ರಿ, ಇದನ್ನ ಅಂದ್ಬಿಟ್ಟಿದ್ದೀರಿ, ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗತ್ತೆ ನೋಡಿ. ದೇಶವನ್ನು ಒಡೆಯುವ ಟಿವಿ, ದೇಶವನ್ನು ಒಡೆಯುವ ಬಿಜೆಪಿ ನಾಯಕ ಲಿಂಬಿಕಾಯ್ ಅಂತೆ ಅಂದ್ಬಿಟ್ಟು ನಿಮ್ಮ ಮೇಲೆ ನನ್ನ ಮೇಲೆ ಸ್ಟಾರ್ಟು. ನಾಳೆ ಬೆಳಿಗ್ಗೆ ಸಪರೇಟ್ ಕಂಟ್ರಿ ಅಲ್ಲ ಬಿಜೆಪಿ ಅಲ್ಲ ಅಂತ ಸ್ಟಾರ್ಟ್ ನಾಳೆ ಬೆಳಿಗ್ಗೆ. ಅಲ್ಲ ಈಗ ಮತ್ತೆ ಅವರು ನಮ್ಮ ಅಲ್ಲ ಸರ್, 5,000 ಜನ, ನಮ್ಮಲ್ಲಿ 5 ಲಕ್ಷ ಜನ ಅದ, ಅವ್ರು ಹೊಡಿತಾರೆ ಅಂತಂದ್ರೆ ನಮ್ಮವ್ರು ಇಂಜಿನಿಯರ್ಸ್ ಮೋಹನ್ ಲಿಂಬಿಕಾಯ್ ಅವರೇ, ನಾನೆಂದುವೆ ನಮಗೆ ಹೀಗಾಗಿದ್ದಕ್ಕೆ ಅಲ್ಲಿರುವ ಜನರನ್ನ ಅಲ್ಲಿರೋರು ಇಲ್ಲಿರೋ ಜನರನ್ನ ಓಡಿಸಿ ಅಂತಾನೋ ಬಡದಾಕಿ ಅಂತಾನೋ ಹೇಳೋ ವ್ಯಕ್ತಿನೂ ಅಲ್ಲ, ನಾನು ಹೇಳೋದು ಇಲ್ಲ. ಯಾರು ಮಾಡಿದ್ರೆ ನಾನು ಸಪೋರ್ಟ್ ಮಾಡಲ್ಲ. ಆದರೆ ರಂಗನಾಥ್ ಅವರ ಆದರೆ ನಾವು ಸಂಯಮದಿಂದ ಅದೇವೆ ಅಂತ ಎಕ್ಸಾಕ್ಟ್ಲಿ ಹೇಳಬೇಕು.
ನಮ್ ನಾಳೆ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಇಬ್ರು ಹೇಳಬೇಕು, ಬೆಳಗ್ಗೆ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಬೇಕು. ಬೋತ್ ಅಪೋಸಿಷನ್ ಅಂಡ್ ರೂಲಿಂಗ್ ಪಾರ್ಟಿ ವಿ ಆರ್ ಸೇಯಿಂಗ್ ಕಮ್ ಆನ್, ದೇರ್ ಇಸ್ ನೋ ಪಾಲಿಟಿಕ್ಸ್ ಇನ್ ದಿಸ್ ಇಶ್ಯೂ. ಮರ್ಯಾದೆಯಿಂದ ಒಬ್ಬ ಮುಖ್ಯಮಂತ್ರಿ ನಡ್ಕೊಳ್ಬೇಕಾದ ರೀತಿಯಲ್ಲಿ ನಡ್ಕೊಂಡ್ರೆ ಸೌಜನ್ಯಯುತವಾಗಿ ಸರಿ, ಇಲ್ಲದಿದ್ರೆ ಕರ್ನಾಟಕಕ್ಕೆ ಹಿಂಸಾಚಾರ ರಹಿತವಾಗಿ ಉತ್ತರ ಕೊಡೋದು ಗೊತ್ತಿದೆ ಅಂತ ಹೇಳಬೇಕು. ಅದು ರೀತಿ. ಅಲ್ಲಿರೋ ಗೋವಾ ಅವ್ರನ್ನ ಕಳಿಸ್ಬಿಡೋಣ, ಅಲ್ಲಿರೋ ಗೋವಾ ಅವ್ರು ಹೊಡೆದಾಕ್ಬಿಡೋಣ ಅಂದ್ರೆ ದಟ್ಸ್ ನಾಟ್ ದ ವೇ. ನಾಳೆ ತಮಿಳ್ನಾಡಲ್ಲಿದ್ದಾಗ ಕನ್ನಡಿಗರನ್ನೆಲ್ಲ ಅಲ್ಲ ರಂಗನಾಥ್ ಅವರೇ, ನಾವು 15-20 ಸಾವಿರ ಜನನ ಅಲ್ಲಲ್ಲ ರಂಗನಾಥ್ ಅವರೇ, ನಾವು 15-20 ಸಾವಿರ ಜನ ನಾವು ಅವ್ರಿದ್ದವ್ರನ್ನ ನಾವು ಸಂಯಮದಿಂದ ಅವ್ರನ್ನ ಕಾಣು ಹೊತ್ತಿನೊಳಗ, ಅವ್ರ ನಾಗರಿಕನ ನಾವು ಮಾನವೀಯತೆಯಿಂದ ಕಾಣು ಹೊತ್ತಿನೊಳಗ, ನಾವು ಹುಬ್ಬಳ್ಳಿ ಅಂತ ಊರೊಳಗ ತೆಲುಗರದಾರ, ತಮಿಳದರದ, ಮಲಯಾಳಿ ಅದಾರ, ಅವ್ರ ಲಕ್ಷಗಟ್ಟಲೆ ಜನ ಅದಾರ, ಅವ್ರ ಕಾರ್ಪೊರೇಟರ್ಸ್ ಅದಲ್ಲ, ಅವ್ರ ಸಂಯಮದಿಂದ ನಾವು ಕಾಣು ಹೊತ್ತಿನೊಳಗ ಅವರು ಅಲ್ಲೇ ನಮ್ಮನ್ನ ಮಾನವೀಯತೆ ನೋಡ್ತಾ ಇಲ್ಲ, ಒಂದು ನೋಟಿಸ್ ಕೊಡ್ತಾ ಇಲ್ಲ, ಒಂದು ರಿಹಾಬಿಲಿಟೇಷನ್ ಮಾಡ್ತಾ ಇಲ್ಲ ಅಂತಂದ್ರಿ ಸರ. ಒಂದ್ ನಿಮಿಷ ಸರ, ಹುಬ್ಬಳ್ಳಿಯಾಗಿ ಯಾರ್ಯಾರು ಇದ್ದಾರೆ ಸರ? ತೆಲುಗರು, ಮಲಯಾಳಿದು, ತಮಿಳರು ಎಲ್ಲ ಇದಾರೆ. ಕನ್ನಡಿಗರು ಇದ್ದಾರೋ ಇಲ್ವೋ ಹೇಳ್ಬಿಡ್ರಿ. ಇದಾರ ತಾನೆ? ಹೌದು. ಹಬ್ಬ ಬಚಾವಾದೆ ಬಿಡ್ರಿ. ನಾನು ಅಲ್ಲ ಅದಾರೆ ಬಚಾವಾದೆ, ಇನ್ನು ನಮ್ಮವ್ರು ಇದಾರಲ್ಲ ಅಂತ ಬಹಳ ಖುಷಿ ಆತ್ ಬಿಡ್ರಿ. ಅಯ್ಯೋ ಚಲೋ ಆತ್ ನನಗೆ. ಆಯ್ತೀರಿ, ಒಂದ್ ನಿಮಿಷ ಇರ್ರಿ ಸರ್. ತಾವು ರಾಮನಾಯಕ್ ಕನ್ನಡ ಹೋರಾಟಗಾರರು ಕಾರವಾರದಿಂದ ನನ್ನ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ. ಮಾನ್ಯ ಶ್ರೀ ರಾಮನಾಯಕ್ ಅವರೇ, ನಿಮ್ಮ ಹತ್ರ ಇರುವ ಮಾಹಿತಿ ಏನು ಅಥವಾ ನಿಮ್ಮ ನಿಲುವೇನು? ಯಾಕಂದ್ರೆ ನಂಗೆ ಗೊತ್ತಿಲ್ಲ ನಿಮ್ಮ ನಿಲುವೇನು ಅಂತ, ಅದಕ್ಕೆ ಕೇಳ್ತಾ ಇರೋದು. ಇವತ್ತು ಗೋವಾದ ಬೈನಾ ಬೀಚಲ್ಲಿ 55 ಮನೆಗಳನ್ನು ನೆಲಸಮ ಮಾಡಿದೆ ಗೋವಾ ಸರ್ಕಾರ. ಕನ್ನಡಿಗರನ್ನ ಅಮಾನೀಯವಾಗಿ ಬೀದಿಗೆ ತಳ್ಳಿದೆ. ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇದು ಮನುಷ್ಯರು ಮಾಡುವ ಕೆಲಸ ಅಲ್ಲ ಅಂತ ನಾನು ಮೊದಲಿಗೆ ಹೇಳ್ತಾ ಇದ್ದೇನೆ. ಓಕೆ. ಇವರು ರಾಜಕೀಯ ನಿಲುವು ಏನೇ ಇರಲಿ, ಇವರ ಬೇರೆ ಬೇರೆ ವ್ಯವಸ್ಥೆಗಳು ಏನೇ ಇರಲಿ, ಮನುಷ್ಯರಾಗಿ ಪರಿಕರ್ ಅವರು ನೋಡಬೇಕಾಗಿತ್ತು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಎಂದರೆ 2004ರಲ್ಲಿ ಮೊದಲನೇ ಬಾರಿಗೆ ಇವರು ಬೈನಾ ಬೀಚ್ನಲ್ಲಿ ಕಾರ್ಯಾಚರಣೆ ನಡೆಸಿದರು. ಇದು 4ನೇ ಬಾರಿ ಇವತ್ತು ನಡೆಸಿದ್ದಾರೆ. 2015ರಲ್ಲಿ ನಡೆಸಿದರು. ಪ್ರತಿ ಬಾರಿ ಇವರು ಕಾರ್ಯಾಚರಣೆ ನಡೆಸ್ತಿರುವುದು ಮಳೆಗಾಲದಲ್ಲಿ ಅನ್ನೋದನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಇವರು ಮನುಷ್ಯರಾಗಿ ಕೇಳ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಬಹುತೇಕ ಕನ್ನಡಿಗರು ಬೈನಾ ಬೀಚ್ನಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ಗೋವಾದಲ್ಲಿ ಬದುಕ್ತಾ ಇದ್ದಾರೆ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ ಜನ ಇನ್ನೊಂದು ರಾಜ್ಯದಲ್ಲಿ ಬದುಕು ಕಟ್ಟಿಕೊಳ್ಳಬಾರದು. ಆಲ್ ರೈಟ್. ಮೈ ಪಾಯಿಂಟ್ ಈಸ್, ನನ್ನ ಪಾಯಿಂಟ್, ನೀವೆಲ್ಲ ಹೇಳಿದ್ರಿ, ಸ್ಟೋರಿ ಹೇಳಿದ್ರಿ, ಹಿಸ್ಟ್ರಿ ಹೇಳಿದ್ರಿ, ಏನಾಗಿದೆ ನಿನ್ನೆ ಇವತ್ತು ಅಂತ ಹೇಳಿದ್ದೀರಿ, ಕರೆಕ್ಟ್. ನನ್ನ ಪಾಯಿಂಟ್ ಈಸ್, ಆ ಒಂದು ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಬೇಕಿತ್ತು, ಯಾಕೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಹಳ ಸರಳವಾದ ಪ್ರಶ್ನೆ. ಕರ್ನಾಟಕ ಸರ್ಕಾರ ನೇರವಾಗಿ ಗೋವಾ ಮುಖ್ಯಮಂತ್ರಿಗೆ ಪ್ರಶ್ನೆ ಮಾಡಬೇಕು. ಇದು ಒಕ್ಕೂಟ ವ್ಯವಸ್ಥೆಯ ರೀತಿಯೇ ಅಂತ ಕೇಳಬೇಕು. ಮಾನ್ಯ ಪರಿಕರ್ ಅವರು ಕೇಂದ್ರದಲ್ಲಿ ಒಬ್ಬ ಮಂತ್ರಿಯಾಗಿ ಆಡಳಿತ ನಡೆಸಿದವರು ತನ್ನ ರಾಜ್ಯದಲ್ಲಿ ಇನ್ನೊಂದು ರಾಜ್ಯದ ಕನ್ನಡಿಗರನ್ನ ಒತ್ತಿ ಬೀದಿಗೆ ತಳ್ತಾ ಇದ್ದಾರೆ ಅಂದ್ರೆ ಇದು ಮಾನವೀಯ ಪ್ರಶ್ನೆ. ಮತ್ತೆ ನೀವು ಅದನ್ನೇ ಹೇಳಿದ್ರಾಗಲ್ಲ, ಮಾನವೀಯ ಪ್ರಶ್ನೆ ಅಲ್ಲ ಅನ್ನೋದು ನಮಗೂ ಗೊತ್ತು, ಬೆಳಗ್ಗೆ ಮಾಡಿದಾಗಲೇ ಗೊತ್ತು ನಮಗದು. ಪಾಯಿಂಟ್ ಈಸ್, ಉತ್ತರ ಕರ್ನಾಟಕದ ನಿಮಿಷ ಇರಿ ರಾಮನಾಯ್ಕ ಅವರೇ, ಮಾನ್ಯ ಲಿಂಬಿಕಾಯ್ ಅವರೇ, ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಿದೆ. ಈ ಮನೋಹರ ಪರಿಕ್ಕರ್ ನೀವೆಲ್ಲ ಎದರ್ಕತ್ತೀರಾ ಸರ್? ಬೇರೆ BJP ಅವರೆಲ್ಲ ಒಂಥರ ಈ ಮೋದಿ ಅಮಿತ್ ಶಾಗೆ ಎದರ್ಕಂಡಂಗೆ ಹೆದರ್ಕತ್ತೀರಾ? ಅವ್ರು ಹೆದರ್ಕೊಳ್ಳೋ ಪ್ರಶ್ನೆ ಇಲ್ವಲ್ಲ. ಏನಕ್ಕೆ ಅವರು ಸಣ್ಣ ರಾಜ್ಯದವ್ರನ್ನ ತಗೊಂಡೋಗಿ ಮೋದಿ ತಗೊಂಡೋಗಿ ಡಿಫೆನ್ಸ್ ಮಿನಿಸ್ಟರ್ ಮಾಡಿದ್ರು, ದೊಡ್ಡ ಪವರ್ಫುಲ್ ಮನುಷ್ಯ. ಆಮೇಲೆ ಬೇಕು ಅಂದಾಗ ವಾಪಸ್ ರಾಜ್ಯಕ್ಕೆ ಹೋಗಿ CM ಆದ್ರು. ಅವ್ರು ಮೋಸ್ಟ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ಇರಬೇಕು ಸರ್. ನಿಮ್ಮ ಪಾರ್ಟಿನಲ್ಲಿ ನಿಮ್ಗೆಲ್ಲ ಭಯ ಇರಬೇಕು. ಇಲ್ಲ ಅಲ್ಲ ಸರ್, 2022 ಪ್ರತಿಯೊಬ್ಬರಿಗೂ ಮನೆ ಇರಬೇಕು ಅಂತ ಮೋದಿ ಅವರು ಕನ್ಸ್ ಕಾಣ್ತಿದ್ದಾರೆ. ಪರಿಕರ್ ಅವ್ರು ನೋಡಿದ್ರೆ ಅವ್ರ ಕನ್ಸ್ನ ನನ್ಸ್ ಮಾಡ್ತಾ ಇಲ್ಲ, ಭಗ್ನ ಮಾಡ್ತಾವ್ರೆ, ಒಡೆದಾಕ್ತಾರೆ. ಕಟ್ಕೊಟ್ಬಿಟ್ಟು ಒಡೆದಾಕ್ಬೇಕಾಗಿತ್ತು. ನರೇಂದ್ರ ಮೋದಿ ಅವ್ರ ಕನಸನ್ನ ನನಸು ಮಾಡಲು ಕನ್ನಡಿಗರಿಗೆ ನಾನು ಇಲ್ಲಿ ಮನೆ ಕಟ್ಟಿ ಕೊಟ್ಟು ಇಲ್ಲಿ ಒಡೆದು ಹಾಕಿದ್ದೇನೆ ನೋಡಿ ನನ್ನ ರಾಜಕಾರಣ ಅಂತ ಹೇಳ್ಬೇಕಾಗಿತ್ತಪ್ಪ. ಭಯನಾ ಸರ್ ಎಲ್ಲರಿಗೂ? ಸುಮ್ಮನೆ ಕೇಳ್ತಾ ಇರೋದು ನನ್ನ ಕುತೂಹಲಕ್ಕೆ, ನಾನು ಇದಲ್ಲ. ಅಲ್ಲ ರಂಗನಾಥ್ ಅವರೇ, ಸರ್ ಹೋದ್ 2014-15 ಇಸ್ವಿ ಒಳಗ ಅವ್ರು ಹೊಡೆದು ಹಾಕಿದಾಗ ಗೊತ್ತಿರ್ಲಿ, ನಿಮ್ಮ ಟಿವಿ ಒಳಗೂ ಬಂದಿತ್ತು, ಪತ್ರಿಕೆ ಒಳಗೂ ಕೂಡ ಬಂದಿತ್ತು. ಅವ್ರು ರಿಹ್ಯಾಬಿಲಿಟೇಷನ್ ಮಾಡಿ ಬೇರೆ ಕಡೆ ಕಟ್ಟಿಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ 1 ಇಂಚು ಕೂಡ ಅವ್ರ ಮುಂದೆ ಹೋಗ್ಲಿಲ್ಲ. ಆ ನಂತರ ಇದು ಏನು ಈಗೇನೋ ಹೊಡೆದಿದಾರಲ್ಲ 30-40 ವರ್ಷಗಳಿಂದ ಅಲ್ಲಿದಾರ. ಆ ನಂತರ ಅವ್ರಿಗೆಲ್ಲ ಆಧಾರ್ ಕಾರ್ಡ್ ಐತಿ, ರೇಷನ್ ಕಾರ್ಡ್ ಐತಿ, ಅವ್ರಿಗೆಲ್ಲ ವ್ಯವಸ್ಥೆ ಐತಿ. ದೇ ಆರ್ ಇನ್ ಸೆಟಲ್ ಪೊಸಿಷನ್. ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ಈಗ ತಾವ್ ಹೇಳಿದಂಗ
ನಮ್ಮ ಬಿಜೆಪಿ ಮುಖಂಡರು, ನನ್ನ ಆದಿಯಾಗಿ ಬಿಜೆಪಿ ಮುಖಂಡರು ಮತ್ತು ಕಾಂಗ್ರೆಸ್ನವರು ಪಕ್ಷಾತೀತವಾಗಿ ನಾವು ಸರಿಯಾಗಿ ಅವ್ರು ಎಚ್ಚರಿಕೆ ಕೊಳ್ಳಿಲ್ಲ ಅಂತಂದ್ರೆ ನಿರಂತರವಾಗಿ ಗೋವಾದವರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡೇ ಆಲ್ ರೈಟ್ ಲಿಂಬಿಕಾಯ್ ಅವರೇ, ಥ್ಯಾಂಕ್ ಯು. ಇನ್ನು ರಾಮನಾಯಕ್ ಅವರೇ, ಇಷ್ಟು ಧೈರ್ಯ ಸುಪ್ರೀಂ ಕೋರ್ಟ್ಗಳ ಜಡ್ಜ್ಮೆಂಟ್ ಇದ್ರೂ ನೀವು ಒಡೆದಾಕೋವಾಗ ಈ ರೀತಿ ಎಚ್ಚರಿಕೆ ತಗೋಬೇಕು ಅನ್ನೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದರೂ ಪದೇ ಪದೇ ಒಡೆದಾಕೋ ಈ ಧೈರ್ಯ ಮನೋಹರ್ ಪರಿಕ್ಕರ್ಗೆ ಹೆಂಗ್ ಬಂತು ಅಂತ ಪಕ್ಕದಲ್ಲಿ ಕಾರವಾರದಲ್ಲಿ ಕೂತಿದ್ದೀರಲ್ಲ, ನಿಮ್ಗೆ ಏನಾದ್ರು ವಾಸನೆ ಗಿಸ್ನೆ ಇದೆಯಾ ಅದ್ರದ್ದು? ಇದು ನಮ್ಮ ವೀಕ್ನೆಸ್ ಅನ್ನ ಕಂಡುಕೊಂಡಿದ್ದಾರೆ. ಇವರು ಒಟ್ಟಾಗಿ ಯಾವುದೇ ಎದುರಿಸಲಿಕ್ಕೆ ಬರೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾರಷ್ಟೇ, ಬಾಯಿ ಮಾತು ಹೇಳ್ತಾರಷ್ಟೇ, ಪತ್ರ ಬರೀತಾರಷ್ಟೇ ಅನ್ನುವ ನಮ್ಮ ದೌರ್ಬಲ್ಯವನ್ನು ಅವರು ಕಂಡುಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಬದ್ಧತೆ ಇದೆ ಅಂತ ಹೇಳ್ತಾರೆ, ಯಾಕೆ ಇದರಲ್ಲಿ ತಮ್ಮ ಬದ್ಧತೆಯನ್ನು ತೋರಿಸೋದಿಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಆಲ್ ರೈಟ್, ಮೋಹನ್ ಲಿಂಬಿಕಾಯ್ ಅವರು ಥ್ಯಾಂಕ್ ಯು. ಶ್ರೀರಾಮನಾಯಕ್ ನಿಮಗೂ ಅಷ್ಟೇ ಥ್ಯಾಂಕ್ಸ್. ನೋಡೋಣ ಬದ್ಧತೆಯ ಪ್ರದರ್ಶನವನ್ನ ಮಾಡ್ತಾರೋ ಅಥವಾ ಎಲ್ಲರೂ ಮೀಟರ್ ಹುಡ್ಕೊಂಡು ಓಡಾಡ್ತಾರೋ ನೋಡೋಣ. ಯಾರ ಹತ್ರ ಎಲ್ಲಿದೆಯಪ್ಪ ಮೀಟ್ರು ಅಂತ ಹುಡ್ಕೊಂಡು ಓಡಾಡ್ತಾರೋ ಇವರು. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಅಲ್ಲ ಸರ್, ಮಹದಾಯಿ ವಿಚಾರಕ್ಕೆ ಕ್ರೈಮ್ ರಿಪೋರ್ಟ್ ಮಾಡುವಾಗ ಬಡ್ಡಿ ಮೀಟರ್ ಕೇಳಿದ್ದೆ. ಹೇಳಿ. ಮಹದಾಯಿ ವಿಚಾರಕ್ಕೇನಾದ್ರೂ ಈ ರೀತಿ ಪ್ರತಿಕಾರನ ಸರ್ ಇದು? ಅಲ್ಲ ರೀ, ಅವ್ರು ಯಾವ್ದಕ್ಕಾರು ಮಾಡ್ಲಿ ಮನುಷ್ಯನ್ ತರ ಮಾಡು ಅಷ್ಟೇ. ನಾಳೆ ಗೋವಾದು ಒಂದಷ್ಟು ಜನ ಎಲ್ಲರೂ ಕಾರವಾರದ ಕಡೆ ಸಿಕ್ಕಿರ್ತಾರೆ ಅಂತ ಇಟ್ಕೊಂಡು ನಾವ್ ಹಿಂಗ್ ಹೊಡೆದ್ ಬಿಸಾಕರು ಸುಮ್ಮನಿರ್ತೀರಾ? ಮನೇನ ಹೊಡೆದ್ ಹಾಕೋದ್ ಬೇಡ. ದಟ್ ಇಸ್ ನಾಟ್. ಅವ್ರು ರಾಕ್ಷಸರಾದ್ರು ಅಂದ್ರೆ ನಾವು ರಾಕ್ಷಸರಾಗಬೇಕು ಅಂತ ನಾನು ಆಗಿಲ್ಲ ಅಂತ ಹೇಳ್ತಿರೋದು. ನಾನು ಕರ್ನಾಟಕದಲ್ಲಿ ಆಗಿಲ್ಲ, ನಾವು ಮಾಡಿಲ್ಲ. ನಾವು ಮಾಡೋ ನಮ್ಮಲ್ಲಿ ನಡೆದಿರೋ 80% ಆಫ್ ದಿ ಸ್ಲಮ್ ರಿಹ್ಯಾಬಿಲಿಟೇಷನ್ ನಮ್ಮ ರಾಜ್ಯದವರಲ್ಲ, ಬೇರೆಯವರೇ. ನಮ್ಮ ರಾಜ್ಯದವರಲ್ಲ. ಮೂಲ ನಾ ಮಾತಾಡ್ತಿರೋದು. ಅವ್ರು ಇಲ್ಲಿಗೆ ಬಂದು 25 ವರ್ಷ ಆಗಿರ್ಬೋದು ಬೇಕಾರೆ, ನಮ್ಮ ರಾಜ್ಯದವರಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವ 60-70% ಕೊಳಗೇರಿಗಳ ರಿಹ್ಯಾಬಿಲಿಟೇಷನ್ ಪುನರ್ವಸತಿ ಏನ್ ನಡೆದಿದೆ ಅದು ನಮ್ಮ ರಾಜ್ಯದವ್ರು ಅಲ್ಲ. ಮೂಲ ಜಮ್ಮು ಕಾಶ್ಮೀರ ಬಿಟ್ಟು ಬೇರೆಲ್ಲಾ ಕಡೆ ದೇಶದಲ್ಲಿ ಇರಬಹುದಾದಂತಹ ಒಂದು ವ್ಯವಸ್ಥೆ ಇದೆ. ಆದ್ರೆ ತಾಕತ್ ಅನ್ನೋದೊಂದು ಇದ್ರೆ, ಮೀಟರ್ ಇದ್ರೆ, ಮತ್ತೆ ಪದೇ ಬೇಕು ಅಂತ ಬಳಸ್ತಾ ಇದ್ದೀನಿ ಪದ ನಾನು, ಇದ್ದಾರೆ ಇಬ್ಬರು ಇದನ್ನು ಬಿಟ್ಟು ಬೇರೆ ಬೇರೆದಕ್ಕೆಲ್ಲ ಸುಮ್ಮನೆ ಪ್ರೊಸೆಷನ್ ತರ ದಸರಾ ಮೆರವಣಿಗೆ ನೋಡ್ಕೊಂಬಂದಂಗೆ ನಮ್ಮ ಫ್ಲೈಟ್ ದುಡ್ಡನ್ನು ವೇಸ್ಟ್ ಮಾಡ್ಕೊಂಡು ಪ್ರಧಾನಮಂತ್ರಿಗಳವರಿಗೆ ಸರ್ವಪಕ್ಷ ನಿಯೋಗ ಅಂತ ಹೋಗ್ತಿರಲ್ಲ, ಹೋಗಿ ಶೋ ಕೊಟ್ಬಿಟ್ಟು ಬರ್ತಿರಲ್ಲ, ನಮ್ಮ ದುಡ್ಡೆಲ್ಲ ವೇಸ್ಟ್ ಮಾಡಿ. ಅದನ್ನು ಮಾಡಬಹುದು ವಿಧಾನಸೌಧದಲ್ಲಿ ಒಂದು ಕರೆದು ಇಬ್ರು ಜಂಟಿ ಕೂತು, ಮೇ ಬಿ JDS-ನವ್ರುವೆ, ಯಾಕಂದ್ರೆ ಅವರೊಂದು ಸ್ವಲ್ಪ ಪವರ್ಫುಲ್ ಆಗಿದ್ದಾರೆ ಆ ರಾಜ್ಯದಲ್ಲಿ. ಗೋವಾನಲ್ಲಿ ಒಂಚೂರು ಕೆಲಸ ಮಾಡಿದ್ದಾರೆ, ದೇವೇಗೌಡರೆಲ್ಲ ಹೋಗಿ ಅಲ್ಲೊಂದಷ್ಟೆಲ್ಲ ಮಾಡಿದ್ದಾರೆ. ಕೂತ್ಕೊಂಡು 3 ಜನ ಯಾರೋ ಒಬ್ರು ಲೀಡರ್ಗಳು ಕೂತು 3 ಜನ, ದಿಸ್ ಇಸ್ ಎ ವಾರ್ನಿಂಗ್ ಟು ಗೋವಾ ಗೌರ್ಮೆಂಟ್. ಪದೇ ಪದೇ ಮಾಡ್ತಾ ಇದ್ದೀರಿ, ಡೂ ನಾಟ್ ಪ್ರವೋಕ್ ಅಸ್ ಆನ್ ದಿಸ್. ನಾವು ಈ ವಿಚಾರವನ್ನು ಪ್ರಧಾನಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಒಂದು ಪತ್ರದ ಮೂಲಕ. ಈಗ ಫಸ್ಟ್ ಅವ್ರಿಗೆ ರಿಹ್ಯಾಬಿಲಿಟೇಟ್ ಮಾಡ್ತೀರಾ ಮಾಡಲ್ವಾ? ಅವ್ರು ಮಾಡ್ತೀನಿ ಅಂತಾರೆ, ಆಮೇಲೆ ಅಷ್ಟೇ ಸುಮ್ಮನೆ ಟೈಮ್ ಲಿಮಿಟ್ ಕೊಡದೆ ಇನ್ನೊಂದ್ಸರಿ ಇದು ರಿಪೀಟ್ ಆದ್ರೆ ಮಾತ್ರ ದಿಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಇವರು ಫಾಲೋ ಅಪ್ ಮಾಡಲ್ವಲ್ಲ? ಯಾರಿಗೂ ತಾಕತ್ತಿಲ್ಲ, ಬನ್ನಿ ಎಲ್ಲರಿಗೂ ಬೇಕಾಗಿಲ್ಲ ಅಷ್ಟೇ. ಆ ಕ್ಷಣಕ್ಕೆ ಅದೇ ಲವ್ ಲೆಟರ್ಗಳು ಬರ್ಕೊಂಡು ಓಡಾಡ್ತಿರ್ತಾರೆ. ರಾಜ್ಯದ ಅಗ್ರ ನಾಯಕರ ಕ್ಷೇತ್ರ ಬದಲಾವಣೆ ವಿಚಾರದಲ್ಲಿ ಮೊದಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಉತ್ತರ ಕರ್ನಾಟಕದಿಂದ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ. ಸದ್ಯಕ್ಕೆ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಉಮಾಶ್ರೀ ಪ್ರತಿನಿಧಿಸುವ ಬಾಗಲಕೋಟೆ ಜಿಲ್ಲೆಯ ತೆರದಾಳ ಕ್ಷೇತ್ರವನ್ನ ಯಡಿಯೂರಪ್ಪ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಲಿಂಗಾಯತ ಪ್ರಾಬಲ್ಯ ಇಲ್ಲದಿದ್ರೂ ಕೂಡ ನೇಕಾರ ಮತದಾರರೇ ಹೆಚ್ಚಾಗಿರುವಂತಹ ಈ ಕ್ಷೇತ್ರ ಆಯ್ಕೆ ಹಿಂದೆ ಲೆಕ್ಕಾಚಾರ ಬೇರೆ ಇದೆ ಅನ್ನುವಂತಹ ಒಂದು ಸಾಧ್ಯತೆ ಇದೆ. ಏನಾ ಲೆಕ್ಕಾಚಾರ ಅಂತ ನೋಡೋಣ. ತೇರದಾಳ ಕ್ಷೇತ್ರದಲ್ಲಿ ಏನು ಆಗತ್ತೆ ಅಂತ ಅನ್ನೋದನ್ನು ನೋಡೋಣ. ಈಗ ಕಾಂಗ್ರೆಸ್ ಕಲೆನೋ ಒಂದು 70,000 ಓಟು ಮತದಾನಕ್ಕೆ ಬಂದಿತ್ತಂತೆ, BJP ಒಂದು 67,000, KJP ಒಂದು 5,000, ಅವೆರಡು ಸೇರಿಬಿಟ್ರೆ 72,000 ಆಯಿತು. ನಾವೇ ಗೆದ್ವಿ ಅಂತ ಅವ್ರ ಲೆಕ್ಕನೇನೋ ಇರ್ಬೋದೇನೋ ಗೊತ್ತಿಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ BJPಗೆ 90,000, ಕಾಂಗ್ರೆಸ್ಗೆ 55, ಪಕ್ಷೇತರ 2,000 ಅಂತರ ಡ್ಯಾಶ್ ಡ್ಯಾಶ್ ಇತ್ತು. ಹಂಗಾಗಿ 34,000 ಲೀಡು ಹೋದ್ಸರಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಲೋಕಸಭಾಗೆ ನಡೆದಾಗ. ಹಂಗಾಗಿ 34,000 ಆದ್ಮೇಲೆ ಸೇಫ್ ಕಾನ್ಸ್ಟಿಟ್ಯೂನ್ಸಿ ಅಂತ ಇರಬೇಕು ಅವ್ರದ್ದು. ಫಸ್ಟ್ ಆಫ್ ಆಲ್ ಈ ಟಾಕಿಯಾಗಿ ಬಂದಿದೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲೊಂದಷ್ಟು 3 ಲಕ್ಷ ಜನ ಇದ್ದಾರೆ, ಅದರಲ್ಲಿ ಬಹುತೇಕ ಇರೋದು ನೇಕಾರರು, ಕುರುಬರು, ಮುಸ್ಲಿಮರು, ಬಣಜಿಗರು, ಪಂಚಮಸಾಲಿಗಳು, ಗಾಣಿಗರು, ಮಾಳಿ ಸೇರಿ ಇತರ ಸಮುದಾಯ ಪರಿಶಿಷ್ಟರು ಎಲ್ಲರೂ ಇದ್ದಾರಪ್ಪ. ಒಂದೊಂದು ಅವರವರ ಶಕ್ತಿಯಾನುಸಾರ ಒಂದಷ್ಟು ಜನ ಅಲ್ಲಿ ಇದ್ದಾರೆ. ಆದರೆ ಯಾಕೆ ಬಂತಿದು ಅಂತ ನನಗೆ ಇನ್ನೂ ಅರ್ಥವಾಗ್ತಿಲ್ವೇ ಈ ಟಾಕು. ಅಂದ್ರೆ ನೀವು ಹೇಳಿದ ಹಾಗೆ KJP BJP ಪ್ಲಸ್ ಅದನ್ನ ಲೆಕ್ಕಾಚಾರ ಹಾಕೊಂಡು ಇತರ ಯೋಚನೆ ಮಾಡಬಹುದಾ ಸರ್? ಗಣಿತ ಆಗ್ಬಿಟ್ಟಿದ್ರೆ ರಾಜಕಾರಣ ಎಂತೆಂತ ಅವ್ರು ಗೆಲ್ಲೋದನ್ನ ನಾನು ನೋಡ್ಬೇಕಾಗಿತ್ತು. ಅವ್ರಿಗೆ ಅವ್ರು ಯಾಕೆ ಸೆಲೆಕ್ಟ್ ಮಾಡಿದಾರೋ, ಅವ್ರು ಕಂಟೆಸ್ಟ್ ಮಾಡ್ತಾರೋ. ಈಗ ನೆಕ್ಸ್ಟ್ ಒಂದು ಬೈಟಲ್ಲಿ ಇದೆಯಂತೆ, ಅದೆಲ್ಲ ಇಲ್ಲ ಆ ಥರ ವಿಚಾರದಲ್ಲಿ ಏನು ಇಲ್ಲ, ನಾನು ಎಲ್ಲ ಕಡೆ ನಾನು ಕರಿತಿದ್ದಾರೆ, ಎಲ್ಲೂ ಹೋಗಲ್ಲ, ಶಿಕಾರಿಪುರ ಬಿಟ್ಟು ನೀವು ಯಾಕೆ ಹೋಗ್ತೀರಿ ಅಂತ ಜನ ಕೇಳ್ತಾರೆ. ನೋಡೋಣ, ಲೆಟ್ಸ್ ಹಿಯರ್ ಹಿಮ್ ಫಸ್ಟ್.
ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ಎಲ್ಲ ಕಡೆನೂ ಕರೀತಾ ಇದ್ದಾರೆ. ಬೀದರ್ನಲ್ಲಿ ಕರೀತಾರೆ, ಬಿಜಾಪುರದಲ್ಲಿ ಕರೀತಾರೆ, ಬಾಗಲಕೋಟೆಯಲ್ಲಿ ಕರೀತಾರೆ. ಶಿಕಾರಿಪುರದಲ್ಲಿ ಅದು ಹೆಂಗೆ ಹೋಗ್ತೀರಾ, ನಾವು ನಿಮ್ಗೆ ರಾಜಕೀಯ ಎಲ್ಲ ಒಂದು ರೀತಿ ಜನ್ಮ ಕೊಟ್ಟದ್ದು ಶಿಕಾರಿಪುರ ತಾಲೂಕು, ಇಲ್ಲಿ ನಿಮ್ಗೇನು ಕೊರತೆ ಆಗಿದೆ ಅಂತ ಹೋಗ್ತೀರಾ ಅಂತ ಇಲ್ಲಿ ಇವರು. ಹೀಗಾಗಿ ಯಾವುದನ್ನ ತೀರ್ಮಾನ ತಗೊಂಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯ ತಗೊಂಡು ತೀರ್ಮಾನ ತಗೋಬೇಕು. ಫಸ್ಟ್ ಆಫ್ ಆಲ್ ನಂಗೆ ಅದು ಅರಿವಿಲ್ಲ. ಎರಡನೇದು ತೇರದಾಳ ಆಯ್ಕೆ ಗೊತ್ತಿಲ್ಲ, ಅವ್ರು ಏನು ಕ್ಯಾಲ್ಕುಲೇಷನ್ನೋ ಏನು. ಬಟ್ ಲೋಕಸಭಾ ಚುನಾವಣೆಯ ಅಂತರವನ್ನು ಲೆಕ್ಕ ಹಿಡಿದು ಏನಾದ್ರು ಈಗ ಅವ್ರು ಹೋಗೋದಾದ್ರೆ ಇಟ್ಸ್ ನಾಟ್ ಕರೆಕ್ಟ್, ತಪ್ಪಾಗತ್ತದು. ಯಾಕೆ ಅಂತಂದ್ರೆ ಆಗ ಇದ್ದಿದ್ದ ಹವಾ ಬೇರೆ, ಅದು ನರೇಂದ್ರ ಮೋದಿಗೆ ಇದ್ದಿದ್ದ ಹವಾ. ಆಗ ಹಲವಾರು ಜಾತಿಗಳು ಜಾತಿ ಮೀರಿ ಮತವನ್ನ ಹಾಕ್ಬಿಟ್ವು, ಅಥವಾ ತಮ್ಮ ರಾಜಕೀಯ ಸಿದ್ಧಾಂತಗಳನ್ನ ಮರೆತು ತುಂಬಾ ಜನ ಓಟ್ ಹಾಕ್ಬಿಟ್ರು. ಕಾಂಗ್ರೆಸ್ನವರೇ ಬಿಜೆಪಿ ಅಲ್ಲಿ ಓಟ್ ಹಾಕ್ಬಿಟ್ಟಿದ್ರು ಬೇಕಾದ್ರೆ ಅವಾಗ, ಯಾರ್ಯಾರು ಹಾಕ್ಬಿಟ್ರು ಅವಾಗ. ಈಗ ಆ ಹವಾ ಇರಲ್ಲ ಇಲ್ಲಿ ರಾಜ್ಯದ ಚುನಾವಣೆಯಲ್ಲಿ. ಎರಡನೇದು ನನಗೆ ಅರ್ಥವಾಗ್ತಿಲ್ಲ, ಅದು ಯಾಕಿದು ಈಗ ಬಂತೋ ಬಿಡ್ತೋ. ಸಿಎಂ ಅಭ್ಯರ್ಥಿ ಅನ್ನೋದು ಕೂಡ ಜನರ ಮನಸ್ಸು ಇರ್ಬೋದು, ಅದು ಇಂಪ್ಯಾಕ್ಟ್ ಆಗಬಹುದು, ಕೆಲವು ಸರಿ ಆಗತ್ತೆ, ಕೆಲವು ಕ್ಷೇತ್ರಗಳಲ್ಲಿ ಆಗಲ್ಲ ಅಂತ ನಾನೇನು ಹೇಳಲ್ಲ. ಆದರೆ ಸಿಎಂ ಆಗಿದ್ದವ್ರನ್ನೇ ಸೋಲ್ಸಿರೋದು ಉಂಟು ನಮ್ಮ ರಾಜ್ಯದಲ್ಲಿ ಜನ. ಸಿಎಂ ಅಭ್ಯರ್ಥಿ ಹೋಗ್ಲಿ, ಸಿಎಂ ಆಗಿ ಚುನಾವಣೆಗೆ ಹೋದವ್ರನ್ನ ಸೋಲ್ಸಿರೋದು ಉಂಟು ನಮ್ಮಲ್ಲಿ. ಹಾಗಾಗಿ ನಮ್ಮ ಜನ ಇವರೆಲ್ಲ ಲೆಕ್ಕ ಹಾಕೋಂಗ್ ಬಹಳ ಸರಳವಾಗಿ ಓಟ್ ಹಾಕ್ತಾರೆ ಅಂತ ಅನ್ಕೋಬೇಡಿ. ಅವರು ಬರೀ ಅನ್ನಭಾಗ್ಯನೋ ಅಥವಾ ನರೇಂದ್ರ ಮೋದಿ ಅವರು ತರ್ತೀನಿ ಅಂತಿರೋ ಸೌಭಾಗ್ಯನೋ ಜನಧನನೋ ಮಾನಿಟೈಸೇಷನ್ನು ಕರಪ್ಷನ್ನು ಭ್ರಷ್ಟಾಚಾರನೋ ಇದಿಷ್ಟೇ ಅಲ್ಲಿ ಹಾಕಿದ್ದು ಒಂದು ರೋಡೋ ಮತ್ತು ಇನ್ಯಾವುದೊಂದು ಅಷ್ಟನ್ನೇ ನೋಡ್ತಾರೆ ಅನ್ಕೋಬೇಡಿ. ಇದನ್ನು ಮೀರಿ ನೋಡ್ತಾರೆ. ಆ ವರ್ಷಗಳಲ್ಲಿ ಅಲ್ಲಿ ಶಾಸಕ ನಡೆದುಕೊಂಡ ರೀತಿ, ಅವರ ಭ್ರಷ್ಟಾಚಾರನೋ ಆಟಾಟೋಪನೋ, ಅವ್ರ ಕುಟುಂಬದವರ ದೌರ್ಜನ್ಯಗಳು, ಪೊಲೀಸ್ ಠಾಣೆಗಳಲ್ಲಿ ಕಿರುಕುಳ ಕೊಡಿಸಿದ್ದು, ಇದ್ರ ಜೊತೆಗೆ ಅವ್ರ ಕೈಗೆ ಸಿಕ್ತಿಲ್ವೋ ಡೋಳೆನೋ ಬೋಳೆನೋ ವೇಸ್ಟೋ ಬಾಡಿನೋ ಈ ತರ ಎಲ್ಲ ಇರುತ್ತೆ. ಇದೆಲ್ಲ ಅವರ ಮನಸ್ಸಿನಲ್ಲಿ ಒಟ್ಟಾರೆ ಒಂದು ಅಭಿಪ್ರಾಯವನ್ನು ತಂದಿಟ್ಟಿರುತ್ತೆ. ಬರೀ ಅನ್ನಭಾಗ್ಯ ಅಲ್ಲ ಮಾಡ್ತಾರೆ ಲೋಕಲಿ ಜನ. ನೀವ್ ಅನ್ಕೊಂಡಂಗೆ ಅನ್ನಭಾಗ್ಯ ಅಂತ ಜನ ಎಲ್ಲ ಹಳ್ಳಹಳ್ಳಿನಲ್ಲಿ ಅನ್ನಭಾಗ್ಯ ಅಂತ ಹಾಕೋದಿಲ್ಲ, ಹಂಗ ಹಾಕಲ್ಲ ಜನ ಅವರು. ಹಾಗೆ ಹಾಕೋದು ದೊಡ್ಡ ಹವಾಗಳ ಬಂದಾಗ, ಯಾವುದನ್ನು ನೋಡದೆ ಹಾಕುವಂಥದ್ದು. ಮೊನ್ನೆ ನರೇಂದ್ರ ಮೋದಿ ಹವಾ ಬಂದಾಗ, ಇಂದಿರಾ ಗಾಂಧಿ ಅವರ ಹವಾ ಇದ್ದಾಗ, ಅಥವಾ ಅವರ ಸಾವಿನ ನಂತರ ಬಂದ ಹವಾ, ಈ ತರದ ಹವಾಗಳಲ್ಲಿ ಗಾಳಿನಲ್ಲಿ ಅಲೆಗಳಲ್ಲಿ ಮತಗಳಾಗತ್ವೆ. ಎಲ್ಲಾ ಸರಿ ಹೀಗಾಗಲ್ಲ ಮತ. ಬಟ್ ಜಾತಿನೇ ಮೊದಲಲ್ವಾ ಸರ್? ಅದು ಒಂದು ಫ್ಯಾಕ್ಟರ್. ಇಲ್ಲಿ ನೇಕಾರ ಮತದಾರರೇ ಜಾಸ್ತಿ ಅಲ್ವಾ ಸರ್? ಇರ್ಬೋದು, ಸಪೋರ್ಟರ್ಸ್ ಇರ್ಬೋದಪ್ಪ. ಈಗ ಹಂಗಾರೆ ಅದಕ್ಕೇನೀಗ ಸಪೋರ್ಟರ್ಸ್ ಇರ್ಬೋದಪ್ಪ. ನೇಕಾರರಲ್ಲಿ ಬಿಜೆಪಿ ಸಪೋರ್ಟ್ ಮಾಡಬಾರ್ದು ಅಂತ ಏನಾದ್ರು ಇದೆಯೇನು? ಅಲ್ಲಿ ಉಮಾಶ್ರೀ ಅವರು ಬಹಳಷ್ಟು ಕೆಲಸಗಳನ್ನ ಅಗೈನ್ ದಟ್ ವಿಲ್ ಕೌಂಟ್ ವೆದರ್ ದಟ್ ಲೇಡಿ ದಟ್ ವುಮನ್ ಆ ಮೇಡಮ್ ಆ ಮಂತ್ರಿ ಆದ ಮೇಲೆ ಹೇಗೆ ನಡೆದುಕೊಂಡಿದ್ದಾರೆ ಬಹಳ ಇಂಪಾರ್ಟೆಂಟ್. ಲಿಂಗಾಯತರೋ ಒಕ್ಕಲಿಗರೋ ಬ್ರಾಹ್ಮಣರೋ ಕುರುಬರಿಂದಾನೋ ಬಂದ ತಕ್ಷಣ ಅವರೆಲ್ಲ ಉದ್ಧಾರ ಆಗ್ಬಿಟ್ಟಿರ್ತಾರೆ ಅಂತನಾ? ಅಲ್ಲಿ ನೇಕಾರರ ಪರಿಸ್ಥಿತಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ. ಅಲ್ಲಿ ಜನ ಹೆಂಗ್ ರಿವೋಲ್ಟ್ ಆಗ್ತಾರೋ ಆಗಲ್ವೋ, ಇವ್ರನ್ನ ಪ್ರೀತಿಸಲ್ವೋ ನನಗೆ ಅರಿವಿಲ್ಲ. ಟೂ ಅರ್ಲಿ ಆಫ್ ಎ ಕಾನ್ಸ್ಟಿಟ್ಯೂಯನ್ಸಿ ಟಾಕ್ ಇದು ನನ್ನ ಲೆಕ್ಕಾಚಾರದಲ್ಲಿ. ಅದು ಯಾಕೆ ಶುರುವಾಯಿತು ನಂಗೆ ಗೊತ್ತಿಲ್ಲ. ಎಲ್ಲೋ ಪಾರ್ಟಿ ಒಳಗಡೆ ಲೀಕ್ ಆಗಿ ಹೊರಗೆ ಬಂದಿರುತ್ತೆ. ಅವತ್ತು ಬಂದಿರಲಿಲ್ವಾ? ಸಿ.ಟಿ. ದೇವಿನ ಹಾಸನಕ್ಕೆ ಕಳಿಸ್ಬಿಡೋಣ, ಅಶೋಕ್ನ ಮಂಡ್ಯ ಕಳಿಸ್ಬಿಡೋಣ, ಮಲ್ಲೇಶ್ವರಂ ಅಶ್ವಥ್ ನಾರಾಯಣ ಅದೆಲ್ಲ ಬ್ಯಾಟರಾಯಪುರಕ್ಕೆ ಕಳಿಸ್ಬಿಡೋಣ ಅಂತ ಸ್ಟಾರ್ಟ್ ಆಗಿಲ್ವಾ? ಈ ಥರದ ಸ್ಟೋರಿಗಳು ಬರ್ತಾ ಇರುತ್ತವೆ ಇನ್ನು ಮುಂದಿನ 3-4 ತಿಂಗಳು, 2-3 ತಿಂಗಳು. ಅದು ಗಟ್ಟಿ ಬೀಜ ಆದಾಗ ನೋಡೋಣ ಅದನ್ನು ಹೂಳ್ಬೇಕಾ ಬಿತ್ತಬೇಕಾ ಬೇಡವಾ ಅಂತ. ಅಲ್ಲಿವರೆಗೂ ಉಫ್ 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 ಅಂತ ಹಾರಿಸ್ಬೇಕು. ನಾವು ಮುಂದಕ್ಕೆ ಹೋಗೋಣ. ಇನ್ನು ಸಿದ್ದರಾಮಯ್ಯನವರು ಕೂಡ ಚುನಾವಣಾ ಮೂಡ್ನಲ್ಲಿದ್ದಾರೆ ಅನ್ಸುತ್ತೆ. ಬೆಂಗಳೂರಿಗೆ ಅಧಿಕಾರಕ್ಕೆ ಬಂದರೆ ಮತ್ತೆ ಬೆಂಗಳೂರಿಗೆ ವೈಟ್ ಟಾಪಿಂಗ್ ರಸ್ತೆ ಹಾಕ್ತಾರಂತೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಶಂಕುಸ್ಥಾಪನೆ ಮಾಡ್ತಿದ್ರು. ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಶಾಸಕ ಗೋಪಾಲಯ್ಯ ವೇದಿಕೆ ಮೇಲೆ ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಕಿಚಾಯಿಸಿದ್ರು. ಇಲ್ಲೆಲ್ಲ ನಾವೇ ಬರ್ತೀವಿ ಅಂತ ಗೋಪಾಲಯ್ಯ ಹೇಳಿದ್ರಂತೆ. ಯಾರ ಪಾಲಿಕೆ ಸದಸ್ಯ ಯಾವ ಓಲಿ ಬಿಡಿ ಸರ್ ಇಬ್ಬರು ಬರ್ತೀವಿ ಅಂದರೆ ಚೀಫ್ ಮಿನಿಸ್ಟರ್ ತಕ್ಷಣ ಇಲ್ಲಪ್ಪ ದೋಸ್ತಿ ಏನಿದ್ರು ಬರೀ ಕಾರ್ಪೊರೇಷನ್ಗೆ ಸ್ಟೇಟ್ ಲೆವೆಲ್ ದೋಸ್ತಿ ಇಲ್ಲಪ್ಪ ಅಂದ್ರಂತೆ. ಗೋಪಾಲಯ್ಯ ಇನ್ನೊಂದು ಟರ್ಮ್ ನಾವೇ ಬರ್ತೀವಿ, ನೀನು ನಂಬರನೇ ಇದೆ ಕೂತ್ಗಳಪ್ಪ, ನೀನು ನಂಬರನೇ ನಾವೇ ಬರ್ತೀವಿ ಇನ್ನೊಂದು ಟರ್ಮ್ ಜೊತೆಲೇ ಇರೋಣ. ಅದಕ್ಕೆ ಕಾರ್ಪೊರೇಷನ್ ಅಲ್ಲಿ ಬೇರೆ, ವಿಧಾನಸೌಧದಲ್ಲಿ ನಾವು ಬರ್ತೇವಯ್ಯ ನೀವು ಅಂತ
ಮೇಲೆ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ವೈಟ್ ಟಾಪಿಂಗ್ ರೋಡ್ಗಳು ಮಾಡ್ಬಿಡ್ತೀವಿ ಅಂತ. ಸರ್ ಸರಿಯಾಗಿ ರಸ್ತೆ ಹಾಕಲ್ಲ, ಗುಂಡಿಗಳನ್ನ ಮುಚ್ಚಲ್ಲ, ವೈಟ್ ಟಾಪಿಂಗ್ ಕನಸು. ದಿಸ್ ಇಸ್ ಸಿಂಪಲ್ ಸ್ಟೇಟ್ಮೆಂಟ್ ಅಷ್ಟೇ, ಇದಕ್ಕೆ ಮೀನಿಂಗೇ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ವಾಟ್ ಈಸ್ ವೈಟ್ ಟ್ಯಾಪಿಂಗ್? ಕಾಂಕ್ರೀಟ್ ರೋಡು ಅಂತ ನಾನು ಅನ್ಕೊಂಡಿದ್ದೀನಿಪ್ಪ, ತಪ್ಪಾದ್ರೆ ಕರೆಕ್ಟ್ ಮಾಡಿ. ಕಾಂಕ್ರೀಟ್ ರೋಡು, ಯು ನೋ ದ ಕಾಸ್ಟ್ ಜಾಸ್ತಿ ಆಗುತ್ತೆ. ಹುಡುಗಾಟನ ಎಲ್ಲ ರಸ್ತೆ ಮೇಜರ್ ರೋಡ್ಸ್ ನಾನು ಕಾಂಕ್ರಿಟೈಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಮಂಗಳೂರು ನಗರ ಪಾಲಿಕೆ 10 ವರ್ಷದಿಂದಾನೋ 8 ವರ್ಷದಿಂದಾನೋ ಪ್ಲಾನ್ಡ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ರೋಡ್ಗಳನ್ನೆಲ್ಲ. ಬಿಕಾಸ್ ಅವ್ರದ್ದು ಮಳೆ ವೆದರ್ ಪ್ರಾಬ್ಲಮ್ ಅಂತ ಅದೇ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಇಲ್ಲಿ ವೈಟ್ ಟಾಪಿಂಗ್ ರೋಡ್ ಇವ್ರು ಮಾಡಬೇಕು. ಇಡೀ ಬೆಂಗಳೂರಿಗೆ ಏನು ಕೊಂಚ ರಸ್ತೆಗಳ ಕೊಂಚ ದುಡ್ಡ ಕತೆ, ಸುಮ್ಮನೆ ಆಮಿಷ ತೋರಿಸ್ಬಿಡುದು ಹೇಳಿದ್ದಾರೆ ಅಷ್ಟೇ. ಯಾವುದೋ ವಿಧಾನಸೌಧದ ಮುಂದಿರುವಂತಹ ವೈಟ್ ಟಾಪಿಂಗ್ ಅಂದ್ರೆ ಕಾಂಕ್ರೀಟ್ ರೋಡ್ ಏನಿದೆ, ಅದು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸ್ದಾಗ್ಲೇ ಹಾಕಿದ್ದಿತ್ತು ಆ ರೋಡ್. ಅದು ಎಗರು ಬಿದ್ದೋಗಿದ್ದ ಜಾಯಿಂಟ್ಗಳಲ್ಲಿ ಗಾಡಿ ಒತ್ತಟ ದಡಗ 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 ಅಂತ ಹೋಗತ್ತದು. ಅದು ಸರಿಯಾಗಿ ಆಗಿಲ್ಲ ನಮಗಿಲ್ಲಿ ನೆಟ್ಗೆ. ಮಳೆ ಬಂದಾಗ ನೀರ್ಗಳು ಹರ್ಕೊಂಡು ಹೋಗಕ್ ಜಾಗ ಇಲ್ಲ. ಆಯ್ತಾಯ್ತಾಯ್ತು, ಇಂಥವು ಬಹಳ ಮಜಾ ಸಿಕ್ಕತ್ತೆ. ಮುಂದೊಂದಿನ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಲೀಡ್ರು, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿನೋ ಕ್ಯಾಂಡಿಡೇಟೋ ಅಭ್ಯರ್ಥಿನೋ ಲೀಡ್ರೋ ಯಾರೊಬ್ರು ಮೋಸ್ಟ್ಲಿ ಭೂಮಿ ಮುಗಿದೋಯ್ತು ಅಂದ್ರೆ ಭೂಮಿ ಎಲ್ಲ ಮುಗೀತು, ಮುಳುಗೋಗತ್ತೆ ಭೂಮಿ, ಮುಗೀತು, ಸತ್ತೋಯ್ತು ಭೂಮಿ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ನಿಮಗೆ ಚಂದ್ರನ ಮೇಲೆ ಮನೆ ಕಟ್ಕೊಡಕ್ಕೆ ಅಂತ ಅಂದ್ರೂ ನನಗೇನು ಆಶ್ಚರ್ಯವಿಲ್ಲ. ಆಲ್ ರೈಟ್. ಪತಿ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಪತ್ನಿ ಪಾರ್ವತಿ ಅವರು ಚಾಮುಂಡಿ ಬೆಟ್ಟಕ್ಕೆ ಮೊರೆ ಹೋಗಿದ್ದಾರೆ. ನವರಾತ್ರಿ ಹಿನ್ನೆಲೆಯಲ್ಲಿ ವ್ರತ ಕೈಗೊಂಡಿರುವಂತಹ ಅವರು ಚಾಮುಂಡಿ ಬೆಟ್ಟಕ್ಕೆ ನಿತ್ಯ ಹೋಗಿ ದೇವಿಗೆ ದರ್ಶನ ಮಾಡ್ತಾ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಪತ್ನಿ ಅನ್ನೋ ಹಮ್ಮು ಬಿಮ್ಮು ಇಲ್ಲದೆ ಸಾಲಿನಲ್ಲಿ ಸಾಮಾನ್ಯರಂತೆ ನಿಂತು ದೇವಿ ದರ್ಶನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಹೇಳ್ದಂಗೆ ಮೀಟರ್ ಪಾಲಿಟಿಕ್ಸ್ ನಡೀತಾ ಇದೆಯಂತೆ. ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಸಿದ್ದರಾಮಯ್ಯನವರು ಹೇಳಿದ್ರು ಮೀಟರ್ ಇಲ್ಲ ಯಡಿಯೂರಪ್ಪನವ್ರಿಗೆ ಅಂತನೋ BJP ಅವ್ರಿಗಿಲ್ಲ ಅಂತನೋ. ಅದಕ್ಕೆ ಯಡಿಯೂರಪ್ಪನವರು ಯಾವ ಸಿದ್ದರಾಮಯ್ಯವರು ಸೊಕ್ಕು ದಿಮಾಕ ಬಂದುಬಿಟ್ಟಿದೆ ಅದಕ್ಕೆ ಹಿಂಗೆ ಅಂತಂದಿದ್ದಕ್ಕೆ ಕಾರ್ಯಕ್ರಮದಲ್ಲಿ ಜನ ಹೇಳಿದ್ರೆ ಅವತ್ತು ಮೀಟರ್ ಇಲ್ಲ ಅಂತ CM ಹೌದು ಹೌದು ಅಂತಂದರು ಅಂತ KPCC ಅಧ್ಯಕ್ಷ ಕಾರ್ಯಾಧ್ಯಕ್ಷರು ಸ್ಪಷ್ಟನೆ ಕೊಡ್ತಿದ್ದಾರೆ. ನಾವೊಂದ್ಸರಿ ನಿಯೋಗ ಕರ್ಕೊಂಡು ಹೋದೆ ಎಲ್ಲರೂ ಡೆಲ್ಲಿಗೆ, ಪ್ರಧಾನಮಂತ್ರಿಗಳಿಗೆ. ಅನಂತ್ ಕುಮಾರ್, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಶೋಭಾ ಕರಂದ್ಲಾಜೆ ಎಲ್ಲ ಬಂದಿದ್ರು. ನರೇಂದ್ರ ಮೋದಿ ಅವರ ಮೇಲೆ ಒತ್ತಡ ಹಾಕಿ ಅಂತ ಹೇಳಿದೆ, ಬಾಯಿ ಬೀಗ ಹಾಕೊಂಡು ಕೂತ್ಕೊಂಡ್ರು, ತುಟಿ ಪಿಟಕ್ಕನ್ನಿಲ್ಲ. ಯಾರಿಗೂ ಮೀಟರ್ ಇಲ್ಲ, ಯಾರಿಗೂ ಮೀಟರ್ ಇಲ್ಲ. ನಿಮ್ ಭಾಷೆನಲ್ಲಿ ಹೇಳೋದಾದ್ರೆ ಮುಖ್ಯಮಂತ್ರಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಸೊಕ್ಕಿನಿಂದ ದಿಮಾಕ್ನಿಂದ ಮನಬಂದಂತೆ ಮಾತನಾಡೋದನ್ನು ಇನ್ನಾದರೂ ಬಿಟ್ಟು ಸ್ವಲ್ಪ ಗೌರವಯುತವಾಗಿ ಜನ ಏನು ಅಂದ್ಕೊಳ್ತಾರೆ ಅನ್ನೋದನ್ನು ತಿಳ್ಕೊಂಡು ಅದರ ಅರಿವಿಟ್ಕೊಂಡು ಮಾತನಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಮೋದಿ ಅಮಿತ್ ಶಾ ಮುಂದೆ BJP ನಾಯಕರು ತಗ್ಗಿ ಬಗ್ಗಿ ನಡೀತಾರೆ, ಯಾವ ಅನುಮಾನನೂ ಇಲ್ಲ, ಅದರಲ್ಲಿ ಏನು ಅನುಮಾನ ಇಲ್ಲ. ಅದರಲ್ಲಿ ಕಾಂಗ್ರೆಸ್ನವ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮುಂದೆ ಸಿಕ್ಕಾಪಟ್ಟೆ ಡಬಲ್ ಮೀಟರ್ ಹಾಕೊಂಡು ಓಡಾಡ್ತಾರ, ಚಾನ್ಸ್ ಇಲ್ಲ. ಓಡಾಡ್ತಾರಂತ ನೋಡೋಣ, ಓಡಾಡ್ಲಿ ಯಾರು. ಕತ್ತರಿಸಿ ಬಾಳ ಕತ್ತರಿಸಿ ಬಿಸಾಕಿರೋ 1000 ಕೇಸ್ ಇದೆ ಕಾಂಗ್ರೆಸ್ ಹಿಸ್ಟ್ರಿನಲ್ಲಿ. ರಾಜ್ಯದಲ್ಲೊಬ್ಬ ನಾಯಕ ಸಣ್ಣದಾಗಿ ಬಾಲ ಬಿಚ್ಚಿದ್ರು ಪುಕ್ಕ ಕೆದರ್ಕೊಂಡ್ರು ಅಂತ ತಕ್ಷಣ ಕತ್ತರಿಸಿ ಹಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಮೀಟರ್ ಇದೆಯಂತ ಅವ್ರ ಲೀಡರ್ಗಳ ಮುಂದೆ. ನೋಡೋಣ ಕೊಡ್ರಪ್ಪ, ನೋಡೋಣ ಕೊಡ್ರಪ್ಪ. ಒಂದ್ಸರಿ ದಿನೇಶ್ ಗುಂಡೂರಾವ್ ಅವರಿಗೆ ಸಿದ್ದರಾಮಯ್ಯನವರು ಹೇಳಿದ ತಪ್ಪಿ ತನ್ನ ಪಕ್ಷದ ಒಳಗೆ ತನ್ನ ನಾಯಕತ್ವದ ವಿರುದ್ಧ ಪ್ರಜಾಪ್ರಭುತ್ವವಾದಿಯಂತೆ ಮಾತನಾಡಿ ಅದನ್ನು ಅರಗಿಸಿಕೊಂಡು ಅಲ್ಲೇ ಉಳಿದುಕೊಳ್ಳುವಂತಹ ಶಕ್ತಿ ಎಲ್ಲಾದರೂ ಇದ್ದರೆ ಅದು ಇವರಿದ್ದಿದ್ದ ಹಳೆ ಪಕ್ಷ ಜನತಾ ಪರಿವಾರದ್ದಿತ್ತಲ್ಲ, ಆ ಪಕ್ಷಗಳಲ್ಲಿ ಇತ್ತು, ಇನ್ನೆಲ್ಲೂ ಅಲ್ಲ. ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ. ಓಕೆ. ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನದ ವೇಳೆ ಸ್ವಕ್ಷೇತ್ರ ಶಿರಾದ ಚಿರತ್ತಳ್ಳಿ ಗ್ರಾಮಸ್ಥರು ಗೆರಾವ್ ಹಾಕಿರುವಂತಹ ಪ್ರಕರಣ, ಇದಕ್ಕೆ ಮುಖಭಂಗವನ್ನು ಅನುಭವಿಸಿದ್ದಾರೆ ಸಚಿವ ಜಯಚಂದ್ರ. ಈಗ ಇನ್ನೊಮ್ಮೆ ಮುಜುಗರಕ್ಕೆ ಒಳಗಾಗಿದ್ದಾರೆ. ಕುಂಬಾರಹಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಜಮೀನಿಗೆ ಅಚ್ಚುಕಟ್ಟಾದ ರಸ್ತೆ ಮಾಡಿಕೊಂಡಿದ್ದಾರೆ, ಆದರೆ ನಮ್ಮೂರು ರಸ್ತೆಯನ್ನ ನಿರ್ಲಕ್ಷಿಸಿದ್ದಾರೆ, ಸಚಿವರನ್ನ ಹುಡುಕಿ ಕೊಡಿ ಅಂತ ಕುಂಬಾರಹಳ್ಳಿಯ ನರಸಿಂಹಮೂರ್ತಿ ಅನ್ನೋರು ಪೋಸ್ಟ್ ಮಾಡಿದ್ದಾರೆ. ಅಂಕಣಕಾರ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಅನುಚಿತ ಪದ ಬಳಸಿದ್ದಕ್ಕೆ ರಮಾನಾಥ್ ರೈ ಸಚಿವರ ವಿರುದ್ಧ ಮಂಗಳೂರಿನ 2ನೇ JMFC ಕೋರ್ಟ್ನಲ್ಲಿ ಬಿಜೆಪಿ ಮುಖಂಡ ರಹೀಂ ಉಚ್ಚಿಲ ಖಾಸಗಿ ದೂರನ್ನ ದಾಖಲಿಸಿದ್ದಾರೆ. ಅಂಚಿನ ಜವಾಹರ್ಲಾಲ್ ನೆಹರು ಚಕ್ರವರ್ತಿ ಸೂಲಿಬೆಲೆ
ಚಕ್ರವರ್ತಿ 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 ಸಚಿವರು ಅಂತ ಹೇಳಿದ ತಕ್ಷಣ ಇವರ ತಲೆಯಲ್ಲಿ ಏನೋ ಮಾತಾಡಬಹುದು. ರೈಟ್. ಮುಖ್ಯ ನ್ಯಾಯಮೂರ್ತಿ ಅದನ್ನು ನ್ಯಾಯಾಲಯ ಅಂಗೀಕರಿಸಬೇಕು. ಅದಾದ್ಮೇಲೆ ಮುಂದಕ್ಕೆ ಏನಾದ್ರು ಅಂಗೀಕರಿಸಿದ್ದಾರೆ ಮತ್ತೆ ಆ ಪದದ ವ್ಯಾಖ್ಯಾನಗಳು ನಡಿಬೇಕಾಗಿ ಬರುತ್ತೇನೋ ಇನ್ನು ಮುಂದಕ್ಕೆ. ಕೋರ್ಟಲ್ಲಿ ವ್ಯಾಖ್ಯಾನ ಆಗಬೇಕಲ್ಲ ಇನ್ನು ಆ ಪದದ್ದು. ಎಕ್ಸಾಕ್ಟ್ಲಿ, ನ್ಯಾಯಾಲಯಕ್ಕೇನು ಆ ಪದದ ವ್ಯಾಖ್ಯಾನದ ಮೇಲೆ ಜಡ್ಜ್ಮೆಂಟ್ ಕೊಡಕ್ಕಾಗೋದು? ಅವರು ನೋಡೋಣ ಏನು ಮಾಡ್ತಾರೆ. ಮುಖ್ಯ ನ್ಯಾಯಮೂರ್ತಿ ಹುದ್ದೆ ನೀಡುವ ಬದಲು ವರ್ಗಾವಣೆ ಮಾಡಿದ್ರು ಅಂತನೋ ಅಸಮಾಧಾನನೋ ಅಥವಾ ಬೇಸರದಿಂದನೋ ಏನೋ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಜಯಂತ್ ಪಟೇಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಅಕ್ಟೋಬರ್ 9ಕ್ಕೆ ಹಾಲಿ ಮುಖ್ಯ ನ್ಯಾಯಾಧೀಶ ಎಸ್ ಕೆ ಮುಖರ್ಜಿ ಇಲ್ಲಿ ನಿವೃತ್ತಿಯಾದರು. ಆಗ ಅವ್ರಿಗೆ ಹಿರಿತನದಲ್ಲಿ ಚೀಫ್ ಜಡ್ಜ್ CJ ಪೋಸ್ಟ್ ಸಿಗಬೇಕಾಗಿತ್ತು, ರಾಜ್ಯದಲ್ಲಿ ಕೊಟ್ಟಿಲ್ಲ. ಅದರ ಬದಲು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಅವ್ರನ್ನ ವರ್ಗಾವಣೆ ಮಾಡಿದರು. ಹಾಗಾಗಿ 10 ತಿಂಗಳಿದ್ರು ನಂಗೆ ಬೇಡ ಸಾಕು ಅಂತ ಹೇಳಿ ಕೊಟ್ಟಿದ್ದಾರೆ. ಪಟೇಲ್ರ ಪರವಾಗಿ ರಾಜ್ಯ ವಕೀಲರ ಸಂಘ ಪ್ರತಿಭಟನೆ ನಡೆಸಿತು. ಇನ್ನು ಪಟೇಲ್ರ ಪರವಾಗಿ ಪ್ರತಿಭಟನೆ ಅಲಹಾಬಾದ್ ವಕೀಲರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಸೀನಿಯಾರಿಟಿ ವೈಸ್ ನಂಬರ್ 1 ಆಗಿದ್ದವ್ರನ್ನ ಅಲ್ಲಿ ತಗೊಂಡೋಗಿ 3ನೇ ಪ್ಲೇಸಲ್ಲಿ ಕುಂಡಿಸಿದ್ದಾರೆ. ಪ್ರಜಾಪ್ರಭುತ್ವ ಕೊಗ್ಗಾಲೆ ಆಗಿರ್ಬೋದು, ಆನೆಸ್ಟಿ ಕೊಗ್ಗಾಲೆ ಆಗಿರ್ಬೋದು, ಜುಡಿಷಿಯರಿ ಕೊಗ್ಗಾಲೆ ಆಗಿರ್ಬೋದು, ಆ ಥರ ಮಾಡಿದ್ದಾರೆ. ಇದು ನಾವು ವಕೀಲ ಸಂಘ. ರೈತ ಹೋರಾಟಕ್ಕೆ ಹೆಸರಾದ ಗದಗದ ನರಗುಂದ ತಾಲೂಕು ರಾಜ್ಯದಲ್ಲೇ ಪ್ರಥಮ ಬಯಲು ಬಯಲುದೆಸೆ ಮುಕ್ತ ತಾಲೂಕು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಭಾರತ ಅಭಿಯಾನದ ಅಡಿ ತಾಲೂಕಿನ 75% ವೈಯಕ್ತಿಕ ಶೌಚಾಲಯ ನಿರ್ಮಾಣವಾಗಿದೆ. ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇದನ್ನ ಅಧಿಕೃತವಾಗಿ ಘೋಷಿಸಿದರು. ರೈಟ್. ಈಗ ಪಬ್ಲಿಕ್ ಹೀರೋ ಕಡೆಗೆ ಹೋಗೋಣ. ಹೋಗಿಂದ ಬಂದ ಮೇಲೆ ಅದರ ಜೊತೆಗೆ ಆಂಧ್ರದಲ್ಲಿ ಯಾವುದೋ ಒಂದು ಆಫೀಸ್ ಸಿಕ್ಕಾಕೊಂಡಿದ್ದಾರಪ್ಪ. ಎಷ್ಟು ಚಿಲ್ಲರೆ ನನ್ನ ಲೆಕ್ಕಾಚಾರದಲ್ಲಿ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿ ಒಂದು 500 ಕೋಟಿ ರೂಪಾಯಿ ಸಿಕ್ಕಿದೆ ಅಷ್ಟು. ಏನು ದೊಡ್ಡದ ಈ ದೇಶದಲ್ಲಿ. ಆಗಲೇ ಹೇಳ್ತಿದ್ದೆ, ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಅಧಿಕಾರಿ ಸಿಕ್ಕಿದ್ದ. ನಮ್ಮ ರಾಜ್ಯ ಅನ್ಕೊಂಡು ಬೆಳಗ್ಗೆ ನಾನೇ ಗಾಬರಿಯಾಗಿದ್ದೆ. ಆಮೇಲೆ ಆಂಧ್ರ ಅಂದರು, ಒಬ್ಬ ಹೋಲಿ ಬಿಡಪ್ಪ ಅಂತ. ಬಟ್ ಅವ್ರದ್ದು ಏನು ಲೆವೆಲ್ ಕಡಿಮೆ ಇಲ್ಲ ಬಿಡಿ. ಟೌನ್ ಪ್ಲಾನಿಂಗ್ ನಿರ್ದೇಶಕರಂತೆ ವಿಜಯವಾಡದವ್ರು ಯಾರೋ ವೆಂಕಟರಘುರಾಮಿರೆಡ್ಡಿ ಅಂತ ಏನೋ ಅವ್ರ ಹೆಸರು. ಒಂದೇ ಸರಿಗೆ ರೈಡ್ ಮಾಡಿದ್ದಕ್ಕೆ ಏನು 500 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಎಲ್ಲ ಸಿಕ್ಕಾಕೊಂಡಿದೆಯಂತ. ಬೆಸ್ಟ್ ಆಯ್ತಲ್ಲ. 25 kg ಬೆಳ್ಳಿ, ವೆರಿ ಗುಡ್. ಕಡಿಮೆನೇ 10 kg ಅಷ್ಟು ಚಿನ್ನ ಇದೆ. ಓಕೆ, ಅದೊಂದು ಸ್ವಲ್ಪ ಬೆಟರ್ ಲೆವೆಲು. ಆಲ್ ರೈಟ್. ಇನ್ನು GST ಜಾರಿಗೆ ತಂದ ಮೋದಿ ಸರ್ಕಾರಕ್ಕೆ ಒಂದು ಶಾಕ್ ಹೊಡೆದಂಗೆ ಆಗಿದೆ ಅಂತಿದ್ದಾರೆ. ಸೆಪ್ಟೆಂಬರ್ 25ರವರೆಗೆ ಆದಾಯದಲ್ಲಿ 5,000 ಕೋಟಿ ಗೊತ್ತಾಗಿದೆಯಂತೆ. 95,000 ಕೋಟಿ ಬರಬೇಕಾಗಿತ್ತು, ಬರ್ತಾ ಇಲ್ಲ ಅದು ಅಂತಿದ್ದಾರೆ. ಡ್ಯಾಶ್ ಆದರೆ 60 ಲಕ್ಷ ಜನ ನೋಂದಣಿ ಮಾಡಿದ್ದಾರೆ, 37 ಲಕ್ಷ ಕಟ್ಟಿದ್ದಾರೆ ಅಂತ. ಅದು ಹಂಗಲ್ಲ. ನನ್ನ ಪ್ರಕಾರ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ದುಡ್ಡು ಬರುತ್ತೆ. ಕಾರಣ ಭಾಳ ಜನ ಅದರ ಸಾಫ್ಟ್ವೇರ್ ಕನ್ಫ್ಯೂಷನ್ಸು ಮತ್ತು ಇದರಿಂದ ಫೈಲಿಂಗೇ ಆಗ್ತಾ ಇಲ್ಲ. ಆ ಫೈಲಿಂಗ್ ರಿವರ್ಸ್ ಆದಮೇಲೆ ಗೊತ್ತಾಗ್ಬೋದು ಅನ್ಸುತ್ತೆ. ಬಟ್ ಸದ್ಯಕ್ಕಂತೂ ಇದು ಫಿಗರ್. ಬ್ಯಾಂಕ್ ಕೆಲಸ ಇದ್ದರೆ ಅಪ್ಪಿ ನಾಳೆ ಮುಗಿಸ್ಕೊಂಬಿಡಿ. ಯಾಕೆ ಅಂತಂದರೆ ಗುರುವಾರದಿಂದ ಸಾಲು ರಜಾ. 5 ದಿನನೋ 4 ದಿನನೋ ಏನೋ. ಪುಣ್ಯವಂತರಪ್ಪ. ಅಯ್ಯೋ, ಒಂದೊಂದು ಸರಿ ಹೇಳಿದಾಗಲೂ ನನಗೆ ಚುರ್ರನ್ನತ್ತೆ. ಯಾಕಂದರೆ ನಮಗಾಗಲ್ವೇ ಅಂತ. ಸೆಪ್ಟೆಂಬರ್ 28ರಂದು ನಿರ್ಬಂಧಿತ ರಜೆ, 29 ಆಯುಧ ಪೂಜೆ, 30 ವಿಜಯದಶಮಿ, ಅಕ್ಟೋಬರ್ 1 ಭಾನುವಾರ, ಅಕ್ಟೋಬರ್ 2 ಗಾಂಧಿ ಜಯಂತಿ, 5 ದಿನ ರಜಾ. ಅದರಿಂದ ಅದು ಕಾಸಿಗೆ ಸಿಗದೆ ಹೋಗ್ಬೋದು. ಸ್ವಲ್ಪ ಮೊದಲೇ ತೊಗೊಂಬಿಡಿ, ಸೇಫ್ ಮಾಡ್ಕೊಳ್ಳಿ. ಮೈಸೂರು ದಸರಾಗೆ ಈ ಬಾರಿ ವಿಶೇಷವಾದ ಮೆರುಗು ಸಿಕ್ಕಬಹುದು. ಏರ್ ಶೋ ನಡೆಸೋದಕ್ಕೆ ರಕ್ಷಣಾ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅನುಮತಿ ಕೊಟ್ಟಿದ್ದಾರೆ. ಮತ್ತೆ ಅಷ್ಟಾರು ಕೊಡಬೇಡವಾ? ಕರ್ನಾಟಕದಿಂದ ರಾಜ್ಯಸಭೆಗೆ ಎಲೆಕ್ಟ್ ಮಾಡಿದ್ಮೇಲೆ ಸೆಪ್ಟೆಂಬರ್ 29ರಂದು ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯವರು ಏರ್ ಶೋ ಉದ್ಘಾಟಿಸ್ತಾರೆ. ಜಂಬೂ ಸವಾರಿಗೆ 4 ದಿನ ಬಾಕಿ ಇದೆ. ಅರಮನೆ ಮುಂಭಾಗದಲ್ಲಿ ಅರ್ಜುಮ ಈಗ ತಾಲೀಮ್ ನಡೆಸ್ತಾ ಇದ್ದಾನೆ. ಇನ್ನು ಖಾಸಗಿ ದರ್ಬಾರ್ಗೆ ಜೋಡಿಸಿದ ಚಿನ್ನ ಲೇಪಿತ ಸಿಂಹಾಸನ ವೀಕ್ಷಣೆಗೆ 50 ರೂಪಾಯಿ ನಿಗದಿ ಮಾಡಿರೋದು ರಾಜರಿಗೆ ಮಾಡಿದ ಅವಮಾನ ಅಂತ ಆಕ್ಷೇಪ ಬಂದಿದೆ. ಗೊತ್ತಿಲ್ಲ ಮುಂದೇನು ತೆಗಿತಾರೋ, ದುಡ್ಡಿರುತ್ತೋ. ಈ ಮಧ್ಯೆ ಕೋಲ್ಕತ್ತಾದಲ್ಲಿ ಕೋಟ್ಯಾಧೀಶ ದುರ್ಗಾದೇವಿ ಎಲ್ಲರ ಗಮನ ಸೆಳೀತಾ ಇದ್ದಾಳೆ. ಸಂತೋಷ್ ಮಿತ್ರಾ ಸ್ಕ್ವೇರ್ನ ಲಂಡನ್ ಥೀಮ್ ಪೆಂಡಾಲ್ನಲ್ಲಿರುವ ದುರ್ಗಾದೇವಿಗೆ 6.5 ಕೋಟಿ ಮೌಲ್ಯದ 22 ಕ್ಯಾರೆಟ್ನ 22 kg ಚಿನ್ನದಲ್ಲಿ ಮಾಡಿರುವ ಚಿನ್ನದ ಸೀರೆಯನ್ನು ಉಡಿಸಲಾಗಿದೆ. ಪ್ರಸಿದ್ಧ ವಸ್ತ್ರ ವಿನ್ಯಾಸಕಾರ ಅಗ್ನಿಮಿತ್ರ ಪೌಲ್ ಈ ಸೀರೆಯನ್ನು ವಿನ್ಯಾಸ ಮಾಡಿದ್ದಾರಂತೆ. ಈಗೇನೋ ಮಾಡಿದ್ರಿ, ಆಮೇಲೆ ಏನು ಮಾಡ್ತೀರಿ? ಇನ್ನು ರೇಪಿಸ್ಟ್ ಬಾಬಾ ರಾಮ್ ರಹೀಮ್ ಸಿಂಗ್ನ ಆತ್ಮಹತ್ಯೆ ಆಪ್ತೆ ಹನಿಪ್ರೀತ್ ಬಂಧನಕ್ಕೆ ಕೌಂಟೌನ್ ಸ್ಟಾರ್ಟ್ ಆದಂಗಿದೆ. ಇವತ್ತು ದಿಲ್ಲಿ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೇಳಿಬಿಟ್ಟು ಅರ್ಜಿ ಹಾಕಿದ್ರು. ಅದನ್ನು ತಿರಸ್ಕರಿಸಿದ ದಿಲ್ಲಿ ಹೈಕೋರ್ಟ್ ಹರಿಯಾಣ ಮತ್ತು ಪಂಜಾಬ್ ಹೈಕೋರ್ಟ್ಗೆ ಹೋಗಬೇಕು, ನೀನು ಹಂಗೆಲ್ಲ ಮಾಡಕೂಡ್ದು ಅಂತ. ಈ ಮಧ್ಯೆ ಆಕೆ ಡೆಲ್ಲಿನಲ್ಲೇ ಓಡಾಡ್ತಿರೋ ಒಂದು CCTV ಕ್ಯಾಮ್ರಾ ಇವತ್ತು ಬೆಳಗ್ಗೆಯಿಂದ ದೇಶದ ಎಲ್ಲ ಟಿವಿಗಳಲ್ಲೂ ಇದೆ.
ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ನಾವು ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.